ಪಾವನಾದೆನೋ ಬಸವಣ್ಣ ನಿನ್ನ ಪಾವನ ಮೂರ್ತಿಯ ಕಂಡು ಪರತತ್ವವನೈದಿದೆ ಬಸವಣ್ಣ ಪರತತ್ವವನೈದಿದೆ ಬಸವಣ್ಣ ನಿನ್ನ ಪರಮ ಸೀಮೆಯ ಕಂಡು ಪಾವನಾದೆನೋ ಬಸವಣ್ಣ ನಿನ್ನ ಪಾವನ ಮೂರ್ತಿಯ ಕಂಡು ಪಾವನಾದೆನೋ ಬಸವಣ್ಣ ನಿನ್ನ ಪಾವನ ಮೂರ್ತಿಯ ಕಂಡು ಪದನಾಲ್ಕ ಮೀರಿದೆ ಬಸವಣ್ಣ ನಿನ್ನ ಪರುಷದ ಪಾದವ ಕಂಡು ಪದನಾಲ್ಕ ಮೀರಿದೆ ಬಸವಣ್ಣ ನಿನ್ನ ಪರುಷದ ಪಾದವ ಕಂಡು ಪಾವನಾದೆನೋ ಬಸವಣ್ಣ ಪಾವನಾದೆನೋ ಬಸವಣ್ಣ ನಿನ್ನ ಪಾವನ ಮೂರ್ತಿಯ ಕಂಡು ಚನ್ನ ಮಲ್ಲಿಕಾರ್ಜುನನ ಕೂಡಿದೆ ಚನ್ನ ಮಲ್ಲಿಕಾರ್ಜುನನಲ್ಲಿ ಕೂಡಿದೆ ಬಸವಣ್ಣ ಬಸವಣ್ಣ ನಿನ್ನ ಗುರು ಅಜ್ಞವಾಗಿರಲಾಗಿ ಚನ್ನ ಮಲ್ಲಿಕಾರ್ಜುನನಲ್ಲಿ ಕೂಡಿದೆ ಬಸವಣ್ಣ ನಿನ್ನ ಗುರು ಅಜ್ಞವಾಗಿದ ಕಾಯಿ ಪಾವನಾದೆನೋ ಬಸವಣ್ಣ ನಿನ್ನ ಪಾವನ ಮೂರ್ತಿಯ ಕಂಡು ಧನ್ಯನಾದೆನೋ ಬಸವಣ್ಣ ನಿನ್ನ ಪಾವನ ಮೂರ್ತಿಯ ಕಂಡು. ಓಂ ಶ್ರೀ ಬಸವಲಿಂಗಾಯ ನಮಃ. ಸೂರ್ಯನೂದಿಯ ತಾವರಿಗೆ ಜೀವಾಳ ಚಂದ್ರನೂದಿಯ ನೇವಲಿಗೆ ಜೀವಾಳ ಓಹೋ ಜೀವಾಳ ಓಹೋ ಜೀವಾಳ ಓಹೋ ಜೀವಾಳ ಓಹೋ ಜೀವಾಳ ಸೂರ್ಯನೂದಿಯ ತಾವರಿಗೆ ಜೀವಾಳ ಚಂದ್ರನೂದಿಯ ನೇವಲಿಗೆ ಜೀವಾಳ ಓಹೋ ಜೀವಾಳ ಓಹೋ ಜೀವಾಳ ಓಹೋ ಜೀವಾಳ ಓಹೋ ಜೀವಾಳ ಕೂಟರ ಠಾವನಲ್ಲಿ ಕೂಟ ಜೀವಾಳ ಕೂಟರ ಠಾವನಲ್ಲಿ ಕೂಟ ಜೀವಾಳ ನಲಿದ ಠಾವನಲ್ಲಿ ನೋಟ ಜೀವಾಳ ನಲಿದ ಠಾವನಲ್ಲಿ ನೋಟ ಜೀವಾಳ ಶರಣರ ಬರವನಿಗೆ ಕೂಡಲ ಸಂಗನ ಶರಣರ ಬರವನಿಗೆ ಕೂಡಲ ಸಂಗನ ಶರಣರ ಬರವನಿಗೆ ಪ್ರಾಣ ಜೀವಾಳ ಪ್ರಾಣ ಜೀವಾಳ ಪ್ರಾಣ ಜೀವಾಳ ಪ್ರಾಣ ಜೀವಾಳ ಸೂರ್ಯನೂದಿಯ ತಾವರಿಗೆ ಜೀವಾಳ ಚಂದ್ರನೂದಯ ನೇವಲಿಗೆ ಜೀವಾಳ ಓಹೋ ಜೀವಾಳ ಓಹೋ ಜೀವಾಳ ಓಹೋ ಜೀವಾಳ ಓಹೋ ಜೀವಾಳ ಓಹೋ ಜೀವಾಳ ಓಹೋ ಜೀವಾಳ. ಸದ್ಗುರು ಚನ್ನಬಸವೇಶ್ವರರಿಗೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ
ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಂ ಭಕ್ತಿಗೆ ಮೂಲಂ, ಬಸವಂ ಭಕ್ತಿಗೆ ಮೂಲಂ. ಬಸವಂ ಕಾಲಂಗೆ ಕಾಲನನುಪಮಶೀಲಂ. ಬಸವಂ ಕಾಲಂಗೆ ಕಾಲನನುಪಮಶೀಲಂ. ಬಸವಂ ಜಂಗಮಲೋಲಂ, ಬಸವಂ ಜಂಗಮಲೋಲಂ. ಬಸವ ರಕ್ಷಿಪುದೆನ್ನ ಸಂಗನ ಬಸವ. ಬಸವ ರಕ್ಷಿಪುದೆನ್ನ ಸಂಗನ ಬಸವ. ಬಸವ ರಕ್ಷಿಪುದೆನ್ನ ಸಂಗನ ಬಸವ. ಬಸವ ರಕ್ಷಿಪುದೆನ್ನ ಸಂಗನ ಬಸವ. ಹರ ಬಸವಾಯ ನಮಃ. ಶ್ರೀ ಗುರು ಬಸವಲಿಂಗಾಯ 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 ನಮಃ. ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಮಗೆಲ್ಲರಿಗೂ, ಜೊತೆಗೆ ಪ್ರಾರ್ಥನೆಯನ್ನ ನೆರವೇರಿಸಿಕೊಟ್ಟಿರುವ ನಮ್ಮ ಸಾಹಿತಿಗಳಾದ ಸರ್ ಅವರಿಗೂ ಅನಂತ ಶರಣು ಶರಣಾರ್ಥಿಗಳನ್ನ ತಿಮ್ಮಿಯವರು ಗಾಯನ ಮಾಡಬೇಕಾಗಿ ಕೇಳ್ಕೊತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ದೇವರು ಇರುವನು ಇಲ್ಲವೋ ಎಂಬುದು ಯಾರನ್ನು ಕೇಳುವೆಯಾ? ದೇವರು ಇರುವನು ಇಲ್ಲವೋ ಎಂಬುದು ಯಾರನ್ನು ಕೇಳುವೆಯಾ? ಅವರನ್ನು ಇವರನ್ನು ಕೇಳುವುದ್ಯಾಕೋ? ಮನಸ್ಸನ್ನು ನಿನ್ನ ಮನಸ್ಸನ್ನು ನೀ ಕೇಳು. ದೇವರು ಇರುವನು ಇಲ್ಲವೋ ಎಂಬುದು, ದೇವರು ಇರುವನು ಇಲ್ಲವೋ ಎಂಬುದು. ಹರಿವು ಜಲದಲ್ಲಿ ಉರಿವ ಜ್ಯೋತಿಯಲ್ಲಿ ದೇವರು ತುಂಬಿರುವ, ಹರಿವು ಜಲದಲ್ಲಿ ಉರಿವ ಜ್ಯೋತಿಯಲ್ಲಿ ದೇವರು ತುಂಬಿರುವ. ಅರಳಲಿಂದಿರುವ ಹೂವಿನ ಅಂದದಲ್ಲಿ ದೇವರು ನಗುತ್ತಿರುವ, ನಿನ್ನ ದೇವರು ನಗುತ್ತಿರುವ. ದೇವರು ಇರುವನು ಇಲ್ಲವೋ ಎಂಬುದು, ದೇವರು ಇರುವನು ಇಲ್ಲವೋ ಎಂಬುದು. ಗುಡಿಯ ಗಂಟೆಯಲ್ಲಿ ಮಂತ್ರಘೋಷದಲ್ಲಿ ದೇವರು ತುಂಬಿರುವ, ಗುಡಿಯ ಗಂಟೆಯಲ್ಲಿ ಮಂತ್ರಘೋಷದಲ್ಲಿ ದೇವರು ತುಂಬಿರುವ. ಒಲವು ತುಂಬಿರುವ ಚೆಲುವು ಮಾತಿನಲ್ಲಿ ದೇವರು ನಗುತ್ತಿರುವ, ಒಲವು ತುಂಬಿರುವ ಚೆಲುವ ಮಾತಿನಲ್ಲಿ ದೇವರು ನಗುತ್ತಿರುವ. ನಿನ್ನ ದೇವರು ನಗುತ್ತಿರುವ. ದೇವರು ಇರುವನೋ ಇಲ್ಲವೋ ಎಂಬುದು, ಜನಬಸವನೋ ಇರುವನೋ ಇಲ್ಲವೋ ಎಂಬುದು. ಮಧುರ ಹಾಲಿನಲ್ಲಿ ಸಿಹಿಯ ಜೇನಿನಲ್ಲಿ ದೇವರು ತುಂಬಿರುವ, ಮಧುರ ಹಾಲಿನಲ್ಲಿ ಸಿಹಿಯ ಜೇನಿನಲ್ಲಿ ದೇವರು ತುಂಬಿರುವ. ಭಕ್ತಿ ಭಾವದಲ್ಲಿ ಮುಕ್ತಿ ದಾರಿಯಲ್ಲಿ ಜನಬಸವ ನಗುತ್ತಿರುವ, ಭಕ್ತಿ ಭಾವದಲ್ಲಿ ಮುಕ್ತಿ ದಾರಿಯಲ್ಲಿ ಜನಬಸವ ನಗುತ್ತಿರುವ. ನಿನ್ನ ದೇವರು ನಗುತ್ತಿರುವ. ದೇವರು ಇರುವನು ಇಲ್ಲವೋ ಎಂಬುದು, ನಿಜ ದೇವರು ಇರುವನು ಇಲ್ಲವೋ ಎಂಬುದು. ತಾಯಿ ಮಡಿಲಿನಲ್ಲಿ ನಡು ಗುರುವೆ ನಡಿಯಲ್ಲಿ ದೇವರು ನಗುತ್ತಿರುವ, ತಾಯಿ ಮಡಿಲಿನಲ್ಲಿ
ಗುರುವೆ ನಡೆಯಲ್ಲಿ ದೇವರು ನಗುತ್ತಿರುವ ಚನ್ನ ಬಸವರ ನಾಮವ ನುಡಿಯುತ್ತ ದೇವರು ನೆನೆತಿರುವ ನನ್ನ ದೇವರು ನಗುತ್ತಿರುವ ದೇವರು ಇರುವನು ಇಲ್ಲವೋ ಎಂಬುದು ನಿಜ ದೇವರು ಇರುವನು ಇಲ್ಲವೋ ಎಂಬುದು ಶರಣು ಶರಣ. ಹಾ, ಬಹಳ ಸೊಗಸಾಗಿ ಹಾಡಿರ್ತಕ್ಕ ಉದ್ಘಾಟನಾ ಸಮಾರಂಭದ ವೇದಿಕೆಯ ಅತಿಥಿ ಗಣ್ಯರನ್ನ ಜೊತೆಗೆ ಈಗಾಗಲೇ ಪೂಜ್ಯ ಅಪ್ಪಗಳವರು ದಿವ್ಯ ನೇತೃತ್ವ ವಹಿಸಿ ಆಸೀನರಾಗಿದ್ದಾರೆ. ದಿವ್ಯ ಸಮ್ಮುಖ ವಹಿಸಲಿರುವ ಪೂಜ್ಯ ಶ್ರೀ ಪ್ರಭುಲಿಂಗ ಸ್ವಾಮೀಜಿಗಳು ಹಿರೇಮಠ ಸಂಸ್ಥಾನ ಭಾಲ್ಕಿರವರು ವೇದಿಕೆ ಬರಬೇಕಾಗಿ ಪೂಜ್ಯರಲ್ಲಿ ವಿನಂತಿಸ್ತೇನೆ. ಪೂಜ್ಯ ಶ್ರೀ ಸಿದ್ದಬಸವ ಸ್ವಾಮೀಜಿಗಳು ಅವರು ಪೂಜ್ಯರು ಸಹ ವೇದಿಕೆಗೆ ಆಗಮಿಸಬೇಕು. ಪೂಜ್ಯ ಶ್ರೀ ಶಿವಬಸವ ಸ್ವಾಮೀಜಿಗಳು ಹಿರೇಮಠ ಸಂಸ್ಥಾನ ಭಾಲ್ಕಿ ಪೂಜ್ಯರಿಗೂ ವೇದಿಕೆಗೆ ತಾವೆಲ್ಲ ಭಕ್ತಿಯ ಜೋರಾದ ಚಪ್ಪಾಳೆಯನ್ನ ತಟ್ಟಿ ಪೂಜ್ಯ ಅಪ್ಪಗಳವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ಜೊತೆಗೆ ಇವತ್ತಿನ ಈ ಒಂದು ಸಮಾರಂಭದ ಪ್ರವಚನದ ಉದ್ಘಾಟನಾ ಸಮಾರಂಭದ ಉದ್ಘಾಟಕರಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಶರಣ ಚಂದ್ರಶೇಖರ್ ಬನ್ನಾಳಿಯವರ ಬರುವಿಕೆಯನ್ನು ನಿರೀಕ್ಷಿಸುತ್ತಾ ಜೊತೆಗೆ ಬಸವಗುರು ಪೂಜೆಯನ್ನ ನೆರವೇರಿಸಲಿರುವ ಶರಣಜೀವಿಗಳು ಜೊತೆಗೆ ನಮ್ಮ ವಚನ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶರಣ ಗುಂಡಪ್ಪ ಸಂಗಮಕರ್ ಸರ್ ತಾವು ವೇದಿಕೆಗೆ ಬಂದು ಆಸೀನರಾಗಬೇಕಾಗಿ ವಿನಂತಿಸ್ತೇನೆ. ಸರ್ ಅವರಿಗೂ ಕೂಡ ತಾವೆಲ್ಲರೂ ಚಪ್ಪಾಳೆಯನ್ನ ತಟ್ಟಿ ವೇದಿಕೆಗೆ ಹೃತ್ಪೂರ್ವಕವಾಗಿ ಬರಮಾಡಿಕೊಳ್ಳೋಣ. ಜೊತೆಗೆ ಒಂದು ತಿಂಗಳ ಪರ್ಯಂತರ ನಡೆಯಲಿರುವ ಅಲ್ಲಮಪ್ರಭುವಿನ ವಚನ ದರ್ಶನ ಪ್ರವಚನದ ಸ್ವಾಗತ ಸಮಿತಿಯ ಈ ಒಂದು ಶ್ರಾವಣ ಮಾಸದ ಪ್ರವಚನ ಸೇವಾ ಸಮಿತಿಯ ಅಧ್ಯಕ್ಷರಾದಂಥ ಎಲ್ರಿಗೂ ಸ್ವಾಗತವನ್ನ ಕೂಡ ಕೋರಲಿಕ್ಕಿರುವ ಶರಣೆ ಸ್ವರೂಪ ಪಂಡೆಪ್ಪ ಬಳತೆ ತಾಯಿ ಅವರು ಕೂಡ ವೇದಿಕೆ ಬರಬೇಕಾಗಿ ವಿನಂತಿಸ್ತೇನೆ. ತಾವು ಕೂಡ ವೇದಿಕೆಗೆ ಬಂದು ಆಸೀನರಾಗಬೇಕಾಗಿ ವಿನಂತಿಸ್ತಾ ಅವರಿಗೂ ಸಹ ತಾವೆಲ್ಲರೂ ಚಪ್ಪಾಳೆಯನ್ನ ತಟ್ಟಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತೇನೆ. ಜೊತೆಗೆ ಕಾರ್ಯಕ್ರಮದಲ್ಲಿ ಶರಣು ಸಮರ್ಪಣೆಯನ್ನ ನುಡಿಯಲಿರುವ ಶರಣೆ ಮಲ್ಲಮ್ಮ ನಾಗನಕೆರೆ ಅವರು ಅಧ್ಯಕ್ಷರು ಕದಳಿ ವೇದಿಕೆ ಭಾಲ್ಕಿ ಅವರು ಕೂಡ ವೇದಿಕೆ ಬರಬೇಕಾಗಿ ವಿನಂತಿಯನ್ನ ಮಾಡ್ತಾ ಜೊತೆಗೆ ಈ ಸಂದರ್ಭದಲ್ಲಿ ಪ್ರವಚನವನ್ನ ಆಲಿಸಲಿಕ್ಕೆ ಆಗಮಿಸಿ ಆಸೀನರಾಗಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೂ ಶರಣ ತಂದೆ ತಾಯಂದಿರಿಗೂ ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನಮ್ಮ ಒಂದು ಮಕ್ಕಳಿಗೂ ಸರ್ವರಿಗೂ ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಇದೀಗ ನಮ್ಮ ದಾಡಗಿಯ ನಾಗಶೆಟ್ಟಿ ಚೋಳ ಸರ್ ಶರಣರು ವೇದಿಕೆ ಬರಬೇಕಾಗಿ ವಿನಂತಿಸ್ತೇನೆ. ತಮ್ಮಿಂದ ಒಂದು ವಚನ ಗಾಯನವನ್ನ ನೆರವೇರಿಸಲಿಕ್ಕೆ ತಾವು ವೇದಿಕೆ ಬರಬೇಕಾಗಿ ವಿನಂತಿಸ್ತೇನೆ. ನಾಗಶೆಟ್ಟಿ ಚೋಳ ಸರ್ ಅವರಿಂದ ಇದೀಗ ಒಂದು ವಚನ ಗಾಯನವನ್ನ ನಾವು ನೀವೆಲ್ಲರೂ ತಳಕ್ಕೆ ನೀರೆರೆದರೆ ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಫಲವಿಸಿತ್ತು ನೋಡ ಮೇಲೆ ಫಲವಿಸಿತ್ತು ನೋಡ ಲಿಂಗದ ಬಾಯಿ ಜಂಗಮವೆಂದು ಲಿಂಗದ ಬಾಯಿ ಜಂಗಮವೆಂದು ಪಡಿಪದಾರ್ಥವ ನೀಡಿದರೆ ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಆ ಜಂಗಮವ ಹರನೆಂದು ಕಂಡು ಆ ಜಂಗಮವ ಹರನೆಂದು ಕೊಂಡು ನರನೆಂದು ಭಾವಿಸಿದರೆ ನರನೆಂದು ಭಾವಿಸಿದರೆ ನರಕ ತಪ್ಪದು ಕಾಣ ಕೂಡಲ ಸಂಗಮ ದೇವ ನರಕ ತಪ್ಪದು ಕಾಣ ಕೂಡಲ ಸಂಗಮ ದೇವ ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಫಲವಿಸಿತ್ತು ನೋಡ
ಬಂದಲ್ಲ ಪ್ರಭುಗಳು ಬಂದ ಇವತ್ತು ಮಾಮರಾಯ ತಣ ಹೋಗಿಲೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದ ಸಂಬಂಧವಯ್ಯ ಎತ್ತಣಿಂದ ಸಂಬಂಧವಯ್ಯ ಎತ್ತಣ ಮಾಮರ ಎತ್ತಣ ಕೋಗಿಲೆ ಬೆಟ್ಟದ ನೆಲ್ಲೆಕಾಯಿ ಸಮುದ್ರದ ಉಪ್ಪು ಬೆಟ್ಟದ ನೆಲ್ಲೆಕಾಯಿ ಸಮುದ್ರದ ಉಪ್ಪು ಎತ್ತಣಿಂದ ಸಂಬಂಧವಯ್ಯ ಎತ್ತಣಿಂದ ಸಂಬಂಧವಯ್ಯ ಎತ್ತಣ ಮಾಮರ ಎತ್ತಣ ಕೋಗಿಲೆ ಗುಹೇಶ್ವರ ಲಿಂಗಕ್ಕೂ ಎನಗೂ ನಿಮಗೂ ಗುಹೇಶ್ವರ ಲಿಂಗಕ್ಕೂ ಎನಗೂ ನಿಮಗೂ ಎತ್ತಣಿಂದ ಸಂಬಂಧವಯ್ಯ ಎತ್ತಣಿಂದ ಸಂಬಂಧವಯ್ಯ ಎತ್ತಣ ಮಾಮರ ಎತ್ತಣ ಮಾಮರ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣ ಮಾಮರ ಗುರುವಿನ ಪೂಜೆಯನ್ನ ತಾವು ನೆರವೇರಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣರಾಗಿರ್ತಕ್ಕಂಥ ಗುಂಡಪ್ಪ ಸಂಗಮಕರ್ ಅವರಿಂದ ಇದೀಗ ಬಸವಗುರುವಿನ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ತಂದೆ ನೀನು ತಾಯಿ ನೀನು ಬಂಧು ನೀನು ಬಡಗ ನೀನು ಎನಗೆ ನೀವಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ಶರಣ ಸತಿ ಲಿಂಗಪತಿ ಹರರ ಮಹದೇವ ಬಸವ. ವಿಶ್ವಗುರು ಬಸವಣ್ಣನವರಿಗೆ, ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ ತಾಯಿಯವರಿಗೆ, ಯೋಮ ಕಾಯಿಸಿದ ಅಲ್ಲವ ಪ್ರಭುದೇವರಿಗೆ, ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ, ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪೂಜ್ಯರ ಕಾರ್ಯಕ್ಕೆ, ಬಹಳ ಅದ್ಭುತವಾಗಿರುವಂತಹ ಒಂದು ಅವಕಾಶ. ಅದು ಶ್ರಾವಣ ಮಾಸ ನಮಗೆ ಭಾರತೀಯ ಪರಂಪರೆಯಲ್ಲಿ ಶ್ರಾವಣ ಮಾಸಕ್ಕೆ ಬಹಳ ಪಾವಿತ್ರತೆಯ ಸ್ಥಾನವನ್ನು ನೀಡಲಾಗಿದೆ. ನೋಡಿ, ನಾವು ವರ್ಷ ಪೂರ್ತಿ ನಮ್ಮ ವ್ಯಾವಹಾರಿಕ ಜೀವನದಲ್ಲಿ ಅದನ್ನೇ ಏನು ನಮ್ಮ ವ್ಯಾವಹಾರಿಕ ಜೀವನದ ಭೌತಿಕ ಸಂಪತ್ತಿನ ಹಿಂದೆ ಹೋಗ್ತಾ ಹೋಗ್ತಾ ಭೌತಿಕ ಜೀವನವನ್ನೇ ಏನು ಕಳಿತೀವಲ್ಲ, ವರ್ಷ ಪೂರ್ತಿ ವರ್ಷದ 11 ತಿಂಗಳು ಕೂಡ ಅದನ್ನು ಮಾಡ್ತೀವಿ. ಈ ವರ್ಷದ 1 ತಿಂಗಳು ಮಾತ್ರ ಮಳೆ ಜೋರಾಗಿರ್ತದೆ, ಹೊರಗಡೆ ವಾತಾವರಣ ಸರಿಯಾಗಿರೋದಿಲ್ಲ. ಎಲ್ಲೂ ಕೂಡ ಸಂಚಾರ ಮಾಡದೆ ಅವರವರ ಮನೆಗಳಲ್ಲೇ ಇದ್ದು ಅವರವರ ಊರುಗಳಲ್ಲೇ ಇದ್ದು ಒಂದಷ್ಟು ಪೂಜೆ, ಭಜನೆ, ಪ್ರಾರ್ಥನೆ, ಕೀರ್ತನೆ, ಪ್ರವಚನಗಳನ್ನು ಕೇಳಲಿಕ್ಕಂತ ಹೇಳಿ ಚತುರ್ಮಾಸ ಅನ್ನುವಂಥ ಪದ್ಧತಿಯನ್ನು ಆವಾಗಿಂದ ನಮ್ಮ ಹಿರಿಯರು ಪೂರ್ವಜರು ಹಾಕೊಂಡು ಬಂದರು. ಚತುರ್ಮಾಸ ಅಂದ್ರೆ ಏನು ನಾವು ಕರಿತೀವಲ್ಲ, ಮಳೆಗಾಲದ 4 ತಿಂಗಳು, ಮಾನ್ಸೂನ್ ಸೀಸನ್ ಅಂತ ಕರಿತೀವಲ್ಲ, ಹೊರಗಡೆ ಸಂಚಾರ ಮಾಡಲಿಕ್ಕೆ ಇದನ್ನ ಶಂಕರಾಚಾರ್ಯ ಬಹಳ ಇದನ್ನ ದೇಶ ತುಂಬ ಜಾರಿಯಲ್ಲಿ ತಗೊಂಡು ಬಂದರು. ಕಾರಣ ಏನು ಅಂತಂದ್ರೆ, ನಾವು ವರ್ಷದ 11 ತಿಂಗಳು ಕೂಡ ಹೊರಗಡೆ ಎಲ್ಲ ಸುತ್ತಾಡ್ತೀವಿ, ಸಂಚಾರ ಮಾಡ್ತೀವಿ. ಆದರೆ
ಆ ನಮ್ಮ ಭೌತಿಕ ಜಗತ್ತಿನ ವ್ಯಾವಹಾರಿಕ ಜೀವನವನ್ನ ಕಳೆಯುವುದರ ಭರದಲ್ಲಿ ನಾವು ನಮ್ಮ ಮನಸ್ಸಿಗೆ ಅಂಟಿಕೊಂಡಿರುವಂತಹ ಕೊಳೆಯನ್ನ ಕಳೆದುಕೊಳ್ಳೋದನ್ನ ಹೊರತು ಬಿಡ್ತೀವಿ. ಹಾಗಾಗಿ ನಮ್ಮ ಪೂರ್ವಜರು ಅವೆಲ್ಲ ಇನ್ನೊಂದು ಪದ್ಧತಿ ಇತ್ತು. ಬೆಳಗ್ಗೆ ಎದ್ದ ತಕ್ಷಣ ಗುರುಲಿಂಗ ಜಂಗಮದ ದರ್ಶನ ಮಾಡಲೇಬೇಕು ಅಂತ. ಬೆಳಗ್ಗೆ ಎದ್ದ ತಕ್ಷಣ ಗುರುಲಿಂಗ ಜಂಗಮದ ದರ್ಶನ ಮಾಡಿ ಪ್ರಸಾದ ತೆಗೆದುಕೊಂಡೇನೆ ನಮ್ಮ ಜೀವನ, ನಮ್ಮ ದಿನಚರಿ ಪ್ರಾರಂಭ ಆಗ್ಬೇಕಂತ ಹೇಳಿ ಹಿಂದೆ ಇತ್ತು. ಅದು ಪ್ರತಿನಿತ್ಯ ಮಾಡ್ಲಿಕ್ಕೆ ಅದೇನು ಕಾಲಾನಂತರದಲ್ಲಿ ದಿನಗಳು ಹೇಗೆ ಕಳೀತಾ ಬಂದು ಜನರು ಆಧುನಿಕ ಜೀವನಕ್ಕೆ ಅಂಟಿಕೊಳ್ತಾ ಬಂದರು. ಜೀವನ ಶೈಲಿ ಬದಲಾಯಿತು, ಜೀವನ ನಿರ್ವಹಣೆ ಶೈಲಿ ಕೂಡ ಬದಲಾಯಿತು. ಅದು ಪ್ರತಿನಿತ್ಯವೂ ಕೂಡ ಗುರುಲಿಂಗ ಜಂಗಮ ಸಿಗೋದು ಬಹಳ ದುರ್ಲಭ, ಈಗ ಎಲ್ಲ ಕಡೆ ಸಿಗೋದಿಲ್ಲ. ಹಾಗಾಗಿ ಪ್ರತಿನಿತ್ಯ ಆಗ್ಲಿಕ್ಕೂ ಪರವಾಗಿಲ್ಲ, ವಾರದಲ್ಲಿ ಒಂದು ದಿವಸನಾದರೂ ನೀವೇನ್ ಮಾಡ್ರಿ, ಗುರುಲಿಂಗ ಜಂಗಮರ ದರ್ಶನವನ್ನ ಮಾಡ್ರಿ, ಗುರುವಿನ ದರ್ಶನ ಮಾಡ್ರಿ, ಜಂಗಮರ ವಾಣಿಯನ್ನ ಕೇಳ್ರಿ, ಪಲ್ಲವರ ವಾಣಿಯನ್ನ ಕೇಳ್ರಿ ಅಂತ ತಿಳ್ಕೊಂಡು ಹೇಳಿದ್ರು. ಅದು ಮತ್ತೆ ಹಾಗೆ ದಿನಗಳು ಕಳೀತಾ ಒಂದು ವಾರಕ್ಕೆ ಒಂದ್ಸರ್ತಿನೂ ಮಾಡೋದು ತಪ್ಪು ಹೋಗ್ಬಿಡ್ತು. ವಾರಕ್ಕೆ ಒಂದ್ಸರ್ತಿನೂ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ತಿಂಗಳಿಗೆ ಒಂದ್ಸರ್ತಿನಾದ್ರೂ ಮಾಡ್ರಿ ಅಂತ ತಿಳ್ಕೊಂಡು ಚನ್ನಬಸವ ಪಟ್ಟದಿರುವಂತಹ ಪುಣ್ಯಾತ್ಮರು, ಮಹಾತ್ಮರೆಲ್ಲ ಅಲ್ಲಲ್ಲಿ ಏನ್ ಮಾಡಿದ್ರು, ಈಗ ತಿಂಗಳಿಗೆ ಮಾಸಿಕವಾಗಿ ಒಂದೊಂದು ಶರಣ ಸಂಗಮ ಕಾರ್ಯಕ್ರಮಗಳನ್ನ, ಬಸವ ಜ್ಯೋತಿ ಕಾರ್ಯಕ್ರಮಗಳನ್ನು ಅಂತ ಬಹಳ ಅದ್ಭುತವಾಗಿ ಈ ನಾಡಿನಲ್ಲಿ ಬಸವ ಪ್ರಕಟಣೆ ಜಾರಿಯಲ್ಲಿರಲಿ, ಈ ಏನು ಅನುಭವ ಮಂಟಪದ ಪರಿಕಲ್ಪನೆ ಏನಂತಲ್ಲ ಅದು ಜಾರಿಯಲ್ಲಿ ಇಲ್ಲ ಅಂತ ತಿಳ್ಕೊಂಡು ಅಂತ ಎಲ್ಲ ಅದ್ಭುತ ಕಾರ್ಯಗಳನ್ನ ಮಾಡ್ತಾ ಬಂದರು. ಹಾಗಾಗಿ ಅದರಲ್ಲೇ ಒಂದು ಇದು ಶ್ರಾವಣ ಮಾಸದ ಪ್ರವಚನ. ಪರಮ ಪೂಜ್ಯರು ಕಳೆದ 40 ವರ್ಷಗಳಕ್ಕಿಂತ ಅಧಿಕ ವರ್ಷ ಇಲ್ಲಿ ತಮಗೆಲ್ಲರಿಗೂ ಪ್ರವಚನವನ್ನ, ಅವರ ಅನುಭವದ ಬುದ್ಧಿಯನ್ನ, ಅಮೃತವನ್ನ ಉಣಿಸ್ತಾ ಬಂದಿದ್ದಾರೆ. ನೀವೆಲ್ಲ ಗಮನಿಸ್ರಿ, ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ಒಂದು ಪದ್ಧತಿ ಏನಂದ್ರೆ ಅವ್ರ ಮಠದಲ್ಲಿ ಅವರೇ ಪ್ರವಚನ ಮಾಡೋದು ಬಹಳ ಕಡಿಮೆ ಇಲ್ವೇ ಇಲ್ಲ. ಬೇರೆಯವ್ರನ್ನ ಕರ್ಕೊಂಡು ಮಾಡಿಸ್ತಾರೆ, ಅವ್ರು ಬೇರೆ ಕಡೆ ಹೋಗಿ ಮಾಡ್ತಾರೆ. ಬಹಳ ವಿಶೇಷವಾಗಿ ನಮ್ಮ ಪೂಜ್ಯರು ಏನಂತಂದ್ರೆ, ನಮ್ಮ ಭಕ್ತರಿಗೆ ನಾವೇ ಹೇಳೋಣ. ಯಾಕಂದ್ರೆ ಭಕ್ತ ಮತ್ತು ಗುರುವಿನ ಸಂಬಂಧ ಬಹಳ ಅದ್ಭುತವಾಗಿರುತ್ತೆ. ಹೊರಗಡೆ ಬಂದು ಯಾರು ಬಂದು ಹೇಳೋದಕ್ಕಿಂತ ನಿಮಗೆ ಆ ಭಕ್ತರಿಗೆ ಅವ್ರು ಯಾರು ಗುರುಗಳಾಗಿರ್ತಾರಲ್ಲ ಅವ್ರಿಗೆ ಹೇಳಿದ್ರೆ ಬಹಳ ಪರಿಣಾಮಕಾರಿ ಆಗ್ತದೆ. ಆ ಒಂದು ಉದ್ದೇಶದಿಂದ ಕಳೆದ 40 ವರ್ಷಗಳಿಂದ ಪರಮ ಪೂಜ್ಯರು ಈ ಭಾಲ್ಕಿಯ ಚನ್ನಬಸವೇಶ್ವರ ಆಶ್ರಮದಲ್ಲಿ ಪ್ರವಚನವನ್ನು ಮಾಡ್ತಾ ಬಂದಿದ್ದಾರೆ. ಬಹಳ ಅದ್ಭುತವಾಗಿ ಇಲ್ಲಿ ಪರಮ ಪೂಜ್ಯರಂಥವ್ರು ಇನ್ನು ಈ ಪದ್ಧತಿ ಎಲ್ಲೂ ಇಲ್ಲ. ಬಹಳ ವಿಶೇಷವಾಗಿ ಇದು ಭಾಲ್ಕಿಯ ಮಠದಲ್ಲಿ ಮಾತ್ರ ಜಾರಿಗೆ ಅನ್ನುವಂಥದ್ದು ಬಹಳ ಹೆಮ್ಮೆಯ ಸಂಗತಿ. ನಾವೆಲ್ಲರೂ ನೆನಪಲ್ಲಿಟ್ಕೊಂಡು ಅಲ್ಲಿ ಕರ್ಕೊಂಡು ಹೋಗೋಕ್ಕಿಂತಲೂ ಅಲ್ಲಿನ ವಸ್ತುಗಳು ಎಷ್ಟು ಮುಖ್ಯ ಇರ್ತದೋ ಅದಕ್ಕಿಂತ ಹೆಚ್ಚಿನ ಮುಖ್ಯವಾಗಿ ಪೂಜ್ಯರ ವಾಣಿಯಾಗಿರ್ತದೆ. ಸೊ ಹಾಗಾಗಿ ನೀವು ಬರುವಾಗ ಒಬ್ಬೊಬ್ರು ಕರ್ಕೊಂಡು ಬಂದ್ರೆ ಇಡೀ ಮಂಟಪ ತುಂಬುತ್ತದೆ, ನಿಮಗೆ ಸಿಕ್ಕಿರ್ತಂತಹ ಜ್ಞಾನ ಅವರಿಗೂ ಲಭಿಸ್ತದೆ ಅನ್ನುವಂಥದ್ದು ಪೂಜ್ಯರ ವಾಣಿಯ ಮಾತಾಗಿತ್ತು. ಒಂದ್ಸಾರಿ ಮತ್ತೊಮ್ಮೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಪ್ರಭುಲಿಂಗ ಸ್ವಾಮೀಜಿಗಳಿಗೆ ಅನಂತ ಶರಣಾರ್ಥಿಗಳನ್ನ ತಿಳಿಸಿ ಕಾರ್ಯಕ್ರಮದ ಉದ್ಘಾಟಕರು ವೇದಿಕೆಗೆ ಆಗಮಿಸಿದ್ದಾರೆ. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಚಂದ್ರಶೇಖರ್ ಬನ್ನಾಡಿ ಸರ್ ಅವರಿಗೂ ತಾವೆಲ್ಲ ಜೋರಾದ ಚಪ್ಪಾಳೆಯನ್ನ ತಟ್ಟಿ ವೇದಿಕೆಗೆ ಹೃತ್ಪೂರ್ವಕವಾಗಿ ಬರಮಾಡಿಕೊಳ್ಳೋಣ. ಇನ್ನೇನು ಕಾರ್ಯಕ್ರಮದ ವೇದಿಕೆ ಮೇಲೆ ಈ ಮುಂಚೆ ಬಸವ ಗುರುವಿನ ಪೂಜೆಯನ್ನ ನೆರವೇರಿಸಿರ್ತಕ್ಕಂಥವ್ರು ಯಾವತ್ತೂ ಕೂಡ ಬಸವಾದಿ ಶರಣರ ವಚನಗಳಿರಬಹುದು, ಜೊತೆಗೆ ಅವರ ಜಯಂತಿ ಕಾರ್ಯಕ್ರಮಗಳು ಸೇರಿದಂತೆ ಎಲ್ಲವೂ ಜನಮಾನಸಕ್ಕೆ ಮುಟ್ಟುವಲ್ಲಿ ತಮ್ಮವರೆಲ್ಲರನ್ನ ಒಳಗೊಂಡಂತೆ ನಮ್ಮ ವಚನ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಗುಂಡಪ್ಪ ಸಂಗಮಕರ್ ಸರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆರಂಭದಲ್ಲಿ ಬಸವ ಗುರುವಿನ ಪೂಜೆಯನ್ನ ಅವರು ನೆರವೇರಿಸಿದ್ದು ಅವರು ನುಡಿಪೀಠಕ್ಕೆ ಆಗಮಿಸಿ ತಮ್ಮ ಒಂದೆರಡು ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಬೇಕಾಗಿ ಅವರಲ್ಲಿ ವಿನಂತಿಸ್ತೇನೆ. ಪರಮ ಪೂಜ್ಯರು ಬರುವವರಿಗೆ ಒಂದೆರಡು ಮಾತುಗಳು. ಪರಮ ಪೂಜ್ಯರ ಒಂದು ಆದೇಶದಂತೆ ಒಂದೆರಡು ನಿಮಿಷ ತಮ್ಮ ವಿಚಾರವನ್ನ ಇಲ್ಲಿ ಹೇಳಲಿಕ್ಕೆ ನನಗೆ ವೇದಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಪರಮ ಪೂಜ್ಯರು. ಅವರ ಒಂದು ಸದುದ್ದೇಶ, ಅವರು ಮಾಡುವ ಕಾರ್ಯಗಳು ನಮಗೆಲ್ಲ ಗೊತ್ತಿದ್ದ ಹಾಗೆ ಬಸವಣ್ಣನ ವಿಚಾರಧಾರೆಗಳು, ಅವರ ತತ್ವಗಳು ಜನಮನಕ್ಕೆ ಮುಟ್ಟಬೇಕು, ಬಸವ ಧರ್ಮ ಜಗತ್ತಿನಾದ್ಯಂತ ಪಸರಿಸಬೇಕು, ಬಸವಾದಿ ಶರಣರ ಸಂದೇಶವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಿ ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅಂತ ತಿಳ್ಕೊಂಡು ಆ ಪರಮ ಪೂಜ್ಯರ ಒಂದು ಆಸೆ. ಹಾಗಾಗಿ ಸುಮಾರು 40 ವರ್ಷದಿಂದ ನಾವು ಅವರಿಂದ ದೀಕ್ಷೆ ಪಡ್ಕೊಂಡು ಸುಮಾರು 35 ವರ್ಷ ಆಯ್ತು. ಈಗ ಆ ಪರಮ ಪೂಜ್ಯರ ವಾಣಿಯನ್ನು ನಾವು ಸದಾ 40 ವರ್ಷದಿಂದ
ಗುರುಗಳು ಹೇಳಿದ ಹಾಗೆ ತಮ್ಮ ಸ್ವಂತ ಮಠದಲ್ಲಿ ತಮ್ಮ ಸ್ವಂತ ಭಕ್ತರಿಗೆ ತಮ್ಮ ಒಂದು ಜ್ಞಾನಾಮೃತವನ್ನ ಮುಣಿಸಬೇಕು ಬಡಿಸಬೇಕು ಅಂತ ತಿಳ್ಕೊಂಡ ತಾಯಿ ಹಾಗೆ ಹಂಬಲವನ್ನ ಆ ಗುರು ನಮಗೆ ಬಡಿಸ್ತಾ ಇದ್ದಾರೆ ಪರಮ ಪೂಜ್ಯರು. ಅಂತಹ ಒಂದು ಶಿಷ್ಯರು ನಮಗೆ ಭಾಗ್ಯ ಅನ್ಬೇಕು. ಅಂತ ಗುರು ನಮಗೆ ಸಿಗಲಿಕ್ಕೆ ಅವರ ಶಿಷ್ಯತ್ವವನ್ನು ನಾವು ಪಡೆದುಕೊಂಡಕ್ಕೆ ನಮ್ಮ ಭಾಗ್ಯ ಅನ್ಬೇಕು. ಯಾಕೆಂದ್ರೆ ಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಇದೇ ನಾಡಿನಲ್ಲಿ ಬಂದು ನೂತನ ಒಂದು ಲಿಂಗಾಯತ ಧರ್ಮವನ್ನು ಕೊಟ್ಟು ಅನೇಕ ಜನರ ಕಾಯಕ ಜೀವಿಗಳನ್ನ ಒಟ್ಟುಗೂಡಿಸಿ ಆ ಕಾಯಕ ಜೀವಿಗಳನ್ನ ಅತ್ಯಂತ ಎತ್ತರ ಮಟ್ಟಕ್ಕೆ, ಯಾವ ಸಮಾಜ ಅತ್ಯಂತ ಕೀಳು ಮಟ್ಟಕ್ಕೆ ಕಾಣ್ತಾ ಇತ್ತೋ ಅಂತಹ ಒಂದು ಎಲ್ಲ ಕಾಯಕ ಜೀವರನ್ನ ಮೇಲಕ್ಕೆ ಎತ್ತಿ ಅವರಿಗೆ ದೇವರು, ಧರ್ಮ, ಅಂಧಶ್ರದ್ಧೆ, ಮೂಢನಂಬಿಕೆ, ಕಂದಾಚಾರಗಳ ಬಗ್ಗೆ ಎಲ್ಲ ವಿಚಾರಗಳನ್ನ ಅವರಿಗೆ ಮನಕ್ಕೆ ಮುಟ್ಟುವ ಹಾಗೆ ಅವರಿಗೆ ಪಾಠವನ್ನ ಕಲಿಸಿ ಅತ್ಯಂತ ಎತ್ತರ ಮಟ್ಟಕ್ಕೆ ಏರಿಸಿದ ಗುರು ಬಸವಾದಿ ಶರಣರು. ಬಸವಣ್ಣನವರ ನೇತೃತ್ವದಲ್ಲಿ ಆ ಒಂದು ಅನುಭವ ಮಂಟಪದಲ್ಲಿ ನಾವು ಕಾಣುತ್ತೇವೆ. ಅಂತಹ ಒಂದು ವಿಚಾರಧಾರೆಗಳನ್ನ ಪರಮ ಪೂಜ್ಯರ ಒಂದು ಕಳಕಳಿ ಇದೆ. ಸುಮಾರು ವರ್ಷದಲ್ಲಿ ಹುಣ್ಣಿಮೆ ಕಾರ್ಯಕ್ರಮ, ಪ್ರತಿ ತಿಂಗಳ 22ನೇ ಕಾರ್ಯಕ್ರಮ, ಶ್ರಾವಣ ಮಾಸದ ಕಾರ್ಯಕ್ರಮ, ವಚನ ಜಾತ್ರೆ, ಇವೆಲ್ಲ ನೂರಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಶಿಷ್ಯರು ಅತ್ಯಂತ ಎತ್ತರ ಮಟ್ಟಕ್ಕೆ ಗುರುಮುಟ್ಟಿ ಗುರು ಆಗಬೇಕು ಅಂತ ಒಂದು ಸದುದ್ದೇಶ ಇಟ್ಕೊಂಡು ಪರಮ ಪೂಜ್ಯರು ನಮಗೆ ಅನೇಕ ಅವಕಾಶ ಮಾಡಿಕೊಟ್ಟು ಒಳ್ಳೆಯ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ. ಹಾಗಾಗಿ ಬಂಧುಗಳು, ಇವತ್ತು ಗುರು ಗುರು ಅಂತ ನಾವು ಮುಕ್ತಾಯಕ್ಕೆ ಒಂದು ಸಣ್ಣ ವಚನ ಹೇಳಿದ್ದಾರೆ, ನಮಗೆಲ್ಲ ಗೊತ್ತಿದೆ. ಅವ್ರು ಏನ್ ಹೇಳ್ತಾರೆ, ಈ ಜೀವನ ಸಂತೃಪ್ತಿ ಜೀವನ ಆಗ್ಬೇಕು, ಈ ಜೀವನ ಆನಂದಮಯ ಜೀವನ ಆಗ್ಬೇಕು, ಸುಖಕರವಾದ ಜೀವನವನ್ನ, ಈ ಯಾತ್ರೆಯನ್ನ, ಕ್ಷಣಭರದ ಜೀವನವನ್ನ ಅತ್ಯಂತ ಪವಿತ್ರವಾಗಿ ನಾವು ಬದುಕಬೇಕು ನಮ್ಮ ಜೀವನದಲ್ಲಿ. ಅಂದ್ರೆ ನಾವು ಮೊಟ್ಟ ಮೊದಲದಾಗಿ ಏನ್ ಮಾಡಬೇಕು ಅಂತಂದ್ರೆ ಒಂದು 2-3 ಸಾಲಿನ ವಚನವನ್ನ ತಾಯಿ ಹೇಳಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾವು ಆನಂದವಾಗಿರ್ಬೇಕು, ನಮಗೆ ಐಶ್ವರ್ಯ ಸಿಗ್ಬೇಕು, ನಮಗೆ ಅರಿವು ಬರಬೇಕು ಅಂತಂದ್ರೆ ನಾವು ಏನ್ ಮಾಡಬೇಕು? ಈ 3 ಮಾತನ್ನು ನೆನಪಿಟ್ಕೊಂಡು ಅವ್ರು ಏನ್ ಹೇಳ್ತಾರೆ ತಾಯಿಯವರು ಅಂದ್ರೆ, ಜ್ಞಾನ ಮೂಲ ಗುರು ಸೇವೆ ಎಂಬೆನು ಅಂತ. ಜ್ಞಾನದ ಮೂಲ ಗುರು ಸೇವೆ ಎಂಬೆನು, ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂದೆನು, ಮೋಕ್ಷ ಮೂಲ ಘಟ ಸಂತೃಪ್ತಿ ಎಂಬೆನು ಅಂತ ಅಜಗಣ್ಣ ತಂದೆ ಅಂತ ಅವರು ಅಜಗಣ್ಣ ಲಿಂಗವೇ ಅಂತ ವಚನ. ಇವತ್ತು ನಾವು ಜ್ಞಾನ ಪಡ್ಕೊಳ್ಬೇಕು, ನಮ್ಮ ಜೀವನ ಸಂತೃಪ್ತಿ ಆಗ್ಬೇಕು ಅಂತಂದ್ರೆ ನಮಗೆ ಜ್ಞಾನ ಬೇಕು. ಇವತ್ತು ಮನುಷ್ಯನ ಬದುಕಲಿಕ್ಕೆ ಏನಂದ್ರೆ ಒಂದು ಶಿವ ಪಂಚಾಯಿತಿಗಳು ಅಂತ ನಮ್ಮ ಶರಣರು ಹೇಳ್ತಾರೆ. ಶಿವ ಪಂಚಾಯಿತಿ ಅಂದ್ರೆ ಮೊದಲನೇದಾಗಿ ಅನ್ನ ಬೇಕು, ಅರಿವೇ ಬೇಕು, ಆಮೇಲೆ ವಸತಿ ಅಂದ್ರೆ ಮನೆ ಬೇಕು, ಒಂದು ಆಶ್ರಯ ಬೇಕು, ಜೊತೆಗೆ ನಮ್ಮ ದೇಹವನ್ನ ಕಾಪಾಡಲಿಕ್ಕೆ ಒಂದು ಔಷಧವನ್ನ ಬೇಕು. ಇವು 4 ಸಾಲಂಗಿಲ್ಲ. ಇವು ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಮೊದಲ ಅರಿವು ಬೇಕು ಅಂತ ಹೇಳ್ತಾರೆ. ಶಿವ ಪಂಚಾಯಿತಿಯಲ್ಲಿ ಅರಿವು ಅಂತ ಹೇಳ್ತಾರೆ. ಆ ಅರಿವು ಬರಬೇಕು, ಆ ಜ್ಞಾನ ಬರಬೇಕು ಅಂತಂದ್ರೆ ಮುಕ್ತಾಯಕ್ಕ ಏನ್ ಹೇಳ್ತಾರೆ ಅಂದ್ರೆ, ಜ್ಞಾನದ ಮೂಲ ಗುರು ಸೇವೆ ಎಂಬುದು ಅಂತ. ಯಾರ ಗುರುವಿನ ಹತ್ತಿರ ಬರ್ತೀವಿ, ಗುರುವಿನ ಮಾತು ಯಾರ ಕೇಳ್ತೀವಿ, ಗುರು ಹೇಳಿದಂಗೆ ಚಾಚು ತಪ್ಪದೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡೇವೆ ಅಂದ್ರೆ ಅದು ಜ್ಞಾನ. ಅದು ಜ್ಞಾನ ಬರಬೇಕಂದ್ರೆ ಗುರುವಿನ ಸೇವೆಯನ್ನ ನಾವು ಯಾವ ರೂಪದಾಗ ನಾವು ಗುರು ಅಂದ್ರೆ ನಾವು ಏನ್ ತಿಳ್ಕೊಂಡಿದ್ದೇವೆ ಅಂದ್ರೆ, ಮೊಟ್ಟ ಮೊದಲನಾಗಿ ಜನನಿ ತಾಯಿ ತಂದೆ ನಮ್ಗೆ ಗುರು ಆಗ್ತಾರೆ, ಶಿಕ್ಷಣ ಕಲಿಸಿದವರು ಶಿಕ್ಷಕ ಗುರು ಆಗ್ತಾರೆ, ಆಮೇಲೆ ನಮಗೆ ದೀಕ್ಷಾ ಗುರುಗಳಿರ್ತಾರೆ, ಆಮೇಲೆ ಧರ್ಮ ಗುರುಗಳಿರ್ತಾರೆ. ಇವು 4 ಜನ ಗುರುಗಳಂದ್ರೆ ಸೃಷ್ಟಿನೂ ನಮಗೆ ಗುರುರೂಪವಾಗಿ ಕಾಣಬೇಕು ಅಂತ ಗುರು ಬಸವಣ್ಣನವರು ನಮಗೆ ಸೃಷ್ಟಿ ಧರ್ಮವನ್ನ ಕೊಟ್ಟಿದ್ದಾರೆ. ಇವತ್ತು ವಿಶ್ವ ಧರ್ಮ ಅಂತ ಅನ್ಬೇಕು ಅಂತಂದ್ರೆ ಬಸವಣ್ಣನವರ ಧರ್ಮ ಸೃಷ್ಟಿ ಧರ್ಮ ಇದೆ. ಅದಕ್ಕಾಗಿ ವಿಶ್ವಕ್ಕೆ ಇವನಾರು ಅನ್ನೋದೇ ಎಲ್ಲರೂ ನಮ್ಮವರನ್ನು ಬಿಟ್ಟುಕೊಟ್ಟ ಯಾವುದಾದ್ರೂ ಧರ್ಮ ಇದ್ದರೆ ಅದು ಗುರು ಬಸವಣ್ಣನವರ ಧರ್ಮ, ಅದು ವಿಶ್ವ ಧರ್ಮ. ಅಂತ ಒಂದು ಧರ್ಮದ ಈ ಜೀವನದ ಜ್ಞಾನ ಆಗ್ಬೇಕು ಅಂತಂದ್ರೆ ನಾವು ಗುರು ಸೇವೆಯನ್ನ, ಗುರುವಿನ ಚರಣದಲ್ಲಿ ಭಾಗಿಯಾಗಬೇಕು, ಅವರ ಮಾತನ್ನ ಕೇಳಬೇಕು. ಅವರ ಮಾತು ಚಾಚು ತಪ್ಪದೆ ಯಾರು ಕೇಳ್ತಾರೆ ಅವರು ಜ್ಞಾನ. ಜ್ಞಾನ ಅಂದ್ರೆ ಬೆಳಕು, ಜ್ಞಾನ ಅಂದ್ರೆ ದೇವರು, ಜ್ಞಾನ ಅಂದ್ರೆ ಈ ಸಂಪತ್ತು ಅಂತಂದ್ರೆ. ನಾವು ಸಂಪತ್ತು ಅಂದ್ರೆ ಮತ್ತೆ ಯಾವರ ಸಂಪತ್ತು ಅಲ್ಲ, ಜ್ಞಾನ ಸಂಪತ್ತು ನಮ್ಮ ಬದುಕಿಗೆ ಅತ್ಯಂತ ಅಮೂಲ್ಯವಾದ ಸಂಪತ್ತು ಅಂತಿದೆ. ಹಾಗಾಗಿ ಅಲ್ಲಮ ಪ್ರಭುಗಳು ಅದೇ ಮಾತನ್ನ ಹೇಳ್ತಾರೆ, ಈ ನಾವೆಲ್ಲ ಎದಕ್ಕೆ ನಂಬ್ಕೊಂಡಿದ್ದೇವೆ ಅಂದ್ರೆ ಈ ಯಾವುದೋ ಈ ಸಂಪತ್ತು, ಭೂಮಿ, ಯಾವುದೋ ಆಸ್ತಿ, ಅಂತಸ್ತು, ಬೆಳ್ಳಿ, ಬಂಗಾರ ಇದನ್ನ ನೆನ್ಕೊಂಡಿದೀವಿ, ಇದು ಸಂಪತ್ತು ಅಂತ ನಾವು ತಿಳ್ಕೊಂಡಿದೀವಿ. ಆದ್ರೆ ಅಲ್ಲಮ ಪ್ರಭುಗಳು ಹೇಳೋದು, ಇದು ಏನು ನಿನ್ನದಲ್ಲ, ಇದು ಭೂಮಿನೂ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇವು ಎಲ್ಲ ಜಗಕ್ಕಿಕ್ಕಿದ ವಿಧಿ, ನೀನು ಮಣಿವೆ ಎಂಬುದು ಜ್ಞಾನ ರತ್ನ ಅಂತ ಹೇಳ್ತಾರೆ.
ಅಂತ ಒಂದು ಜ್ಞಾನ ರತ್ನವನ್ನು ನಾವು ಬೆಳೆಸ್ಕೋಬೇಕು ಅಂತಂದ್ರೆ ಗುರುವಿನ ಚರಣದಲ್ಲಿ ನಾವು ಕೂಡಬೇಕು. ಅದನ್ನ ಸಿಗ್ಬೇಕು ಅಂತಂದ್ರೆ ನಾವೇನ್ ತಿಳ್ಕೊತೀವಿ ಅಂದ್ರೆ ಸತ್ತ ನಂತರ ಮೋಕ್ಷ ಸಿಗ್ತದಲ್ರಿ, ಎಲ್ಲ ಆದ್ಮೇಲೆ ಎಲ್ಲ ಮೋಕ್ಷ ಸಿಗ್ತು ಅಂತಿಲ್ಲ. ಶರಣರು ಹೇಳಿದ್ದು ಇದ್ದಾಗೆ ಮೋಕ್ಷ ಪಡಿಬೇಕು ಅಂತ, ಇದ್ದಾಗೆ ನಾವು ಸಂತೃಪ್ತಿ ಜೀವನ ಸಾಗಿಸ್ಬೇಕು, ಇದ್ದಾಗೆ ನಾವು ಆನಂದವಾಗಿರ್ಬೇಕು, ಇದ್ದಾಗೆ ನಾವು ಪ್ರೀತಿಯಿಂದ ಬದುಕಬೇಕು ಅಂತ ಹೇಳ್ತಾರೆ. ನಾವು ಬರೀ ಏನ್ ಮಾಡ್ತೀವಿ ಅಂದ್ರೆ ಯಾವ್ದಾದ್ರು ಕಳಿಸ್ಲಿಕ್ಕೆ ಹೋಗಿ ನಾವು ಅತೃಪ್ತಿ ಸಂತೋಷವನ್ನ ಕಳ್ಕೊತೀವಿ. ಅದು ಮೋಕ್ಷ ಅಂತ ಅಲ್ಲ. ಮೋಕ್ಷ ಅಂದ್ರೆ ಯಾವುದೇ ಒಂದು ಲಿಂಗಕ್ಕೆ ಆದಿಗಳ ಮೋಕ್ಷ ಅಲ್ಲ, ಜೀವಂತ ಇರುವವರೆಗೆ ಮೋಕ್ಷ ಪಡಿಬೇಕು. ಮೋಕ್ಷ ಅಂದ್ರೆ ಸಂತೃಪ್ತಿ. ಮೋಕ್ಷ ಅಂದ್ರೆ ಅವ್ರು ಏನ್ ಹೇಳ್ತಾರೆ, ಘಟ ಸಂತೃಪ್ತಿ ಅಂತ ದೊಡ್ಡ ಒಂದು ಆನಂದ ಎಲ್ಲಿ ಸಿಗ್ತದೆ ಅಂದ್ರೆ ಇದ್ದಾಗ ನಾವು ಆನಂದ ಪಡಿಬೇಕು ಅಂತ. ಕಾಲುಗಳೆರಡು ಗಾಲಿ ಕಂಡಯ, ದೇಹವೆಂಬುವುದು ತುಂಬಿದ ಬಂಡಿ ಕಂಡಯ. ಇದನ್ನೊಡೆಯುವವರು ಐವರು ಮಾನಿಸರು, ಒಬ್ಬರಿಗೊಬ್ಬರು ಸಮನವಿಲ್ಲವಯ್ಯ. ಇದರಿಚ್ಛೆಯ ಅರಿತು ಹೊಡೆಯದಿದ್ದರೆ ಅದರಚ್ಚು ಮುರಿಯಿತು ಗುಹೇಶ್ವರ. ಅಲ್ಲಮರ ಈ ವಚನದಂತೆ ಅವರು ಮಹಾನುಭಾವಿಗಳು ದೇಶನ ಸುತ್ತಿ ಕೋಶನ ಓದಿ ತಮ್ಮದೇ ನಿಲುವಲ್ಲಿ ನಿಂತು ಅವರಿಗೋಸ್ಕರ ಅಣ್ಣ ಬಸವಣ್ಣನವರು 12 ವರ್ಷ ಒಬ್ಬ ಸೂಕ್ತ ಅನುಭಾವಿಗಳು ಬೇಕಂತ ಆ ಅನುಭವ ಮಂಟಪದ ಶೂನ್ಯ ಪೀಠಕ್ಕೆ ಏರಿಸೋದಕ್ಕೆ ಕಾಯ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಅವರು ದೇಶನ ಸುತ್ತಿ ಜನರಲ್ಲಿರುವಂಥ ಒಂದು ನಂಬಿಕೆಗಳು, ಮೂಢನಂಬಿಕೆಗಳು ಇರ್ಬೋದು, ಇಲ್ಲ ಅಂದರೆ ಸದಾಚಾರದ ನಂಬಿಕೆ ಇರ್ಬೋದು, ಅವ್ರದ್ದೇ ಒಂದು ಅನುಭವದ ನಿಲುವಿನಲ್ಲಿ ನಮಗೆ ಸಾವಿರಾರು ವಚನವನ್ನು ಹೇಳಿಬಿಟ್ಟು ಉಣಬಡಿಸಿದ್ದಾರೆ. ಅದನ್ನು ಅಪ್ಪರು ನಿಮಗೆ ಪ್ರತಿನಿತ್ಯ ದಿನನಿತ್ಯ ಪ್ರಸಾದದಲ್ಲಿ ಪ್ರಸಾದ ನಿಲಯದಲ್ಲಿ ಏನು ಪ್ರಸಾದ ಮಾಡಿಬಿಟ್ಟು ನಮ್ಮ ಪ್ರಸಾದ ನೀಡ್ತಾರಲ್ಲ, ಅದು ಹೊಟ್ಟೆ ತುಂಬಿದ್ರೆ ಅಪ್ಪವರ ಅನುಭವದ ನುಡಿಯಿಂದ, ಯಾಕಂದ್ರೆ ಅಪ್ಪವರ ಅನುಭವ ಏನಿದೆ ಅಂತಂದ್ರೆ ನಾವೆಲ್ಲ ಈ ಸಮಾಜದಲ್ಲಿ ಚಿಕ್ಕ ಚಿಕ್ಕ ಸಂಸಾರಗಳು ಮಾಡ್ಕೊಂಡಿದ್ವಿ. ಅದರಲ್ಲಿ ತಂದೆ ತಾಯಿ, ಗಂಡ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಸಂಸಾರ, ಸಮಾಜ ಇವೆಲ್ಲ ಬರುತ್ತೆ. ಆದರೆ ಗುರು ಅಂತ ಬಂದಾಗ ಆತನಿಗೆ ಸಮಾಜನೇ ಎಲ್ಲ ಚಿಕ್ಕ ಚಿಕ್ಕ ಸಂಸಾರಗಳು, ಎಲ್ಲ ಸಂಬಂಧಗಳು ಗುರುವಿಗೆ ಆತ್ಮೀಯ. ಅವ್ರದ್ದೆಲ್ಲ ಕಷ್ಟ ಸುಖಗಳು, ದುಃಖ ದುಮ್ಮಾನಗಳು ಎಲ್ಲನೂ ಕೂಡ ಗುರುವಿಗೆ ಸಂಬಂಧಪಟ್ಟಿತ್ತು. ನಮಗ ಸಂಸಾರದಲ್ಲಿರೋರಿಗೆ ನಮ್ಮ ಕಷ್ಟ ಸುಖಗಳು, ನಮ್ಮ ತೊಂದರೆಗಳು ನಮ್ಮದೇ ಆಗಿರುತ್ತೆ. ಆದರೆ ಗುರುವಿನ ಬಳಿ ಬರೋರು ಹಂಗಿಲ್ಲ. ಎಲ್ಲರೂ ಕೂಡ ಗುರು ಹತ್ರ ಹೋದ್ರೆ ನಮ್ಮ ದುಃಖ ದುಮ್ಮಾನಗಳು ಕಡಿಮೆ ಆಗತ್ತೆ. ಅವ್ರು ಸದಾ ಬೆಳಿಗ್ಗೆ ಎದ್ರೆ ಸಾಯಂಕಾಲ ಮಲಗೋವರೆಗೂ ಭಗವಂತನ ನೆನಪು ಮಾಡ್ತಾರೆ, ಸ್ಮರಣೆ ಮಾಡ್ತಿರ್ತಾರೆ, ಮತ್ತೆ ಸಮಾಜದ ಒಳತಿಗೋಸ್ಕರ ಯೋಚನೆ ಮಾಡ್ತಿರ್ತಾರೆ ಅನ್ನುವಂಥ ಸದ್ಭಾವನೆಯಿಂದ ಎಲ್ಲರೂ ಭಕ್ತರು ಬರ್ತಾರೆ. ಆ ಒಂದು ಈ ಬಾಲ್ಕಿ ಜನರಿಗೆ, ನಮ್ಮ ನಾಡಿಗೆ ಅದು ಒಂದು ಸಾಕ್ಷಿ ಚಿತ್ರವಾಗಿ ಅನುಭವ ಎಲ್ಲರೂ ಉಂಡಿದ್ದೀರಾ. ಅದಕ್ಕೆ ಸಾಕ್ಷಿ ಚನ್ನಬಸವಜ್ಜರಿದ್ದಾರೆ. ಮತ್ತೆ ಆ ಪರಂಪರೆ ಉಳಿಸ್ಕೊಂಡು ಹೋಗೋದು ತುಂಬಾ ಕಷ್ಟಕರದ ಸಂಗತಿ. ಯಾಕಂದ್ರೆ ಒಂದ್ಸರಿ ಒಂದು ತತ್ವ ಒಪ್ಕೊಂಡ್ವಿ ಅಂದ್ರೆ ಮುಂದೆ ಏನೇ ಬಂದ್ರೂ ಕೂಡ ತತ್ವಗೋಸ್ಕರ ನಿಂತ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಕಷ್ಟ. ಯಾಕಂದ್ರೆ ತತ್ವದ ಮೇಲೆ ಎಲ್ಲ ನಿಂತಿದೆ. ಸಾಕಾರ ಇರ್ಬೋದು, ನಿರಾಕಾರ ಇರ್ಬೋದು, ಅವ್ರದೇ ಒಳ್ಳೇದು. ಆದ್ರೆ ಆ ಕಷ್ಟ ನಿಷ್ಠೂರಗಳನ್ನ ಸಹಿಸ್ತಾ ನಿಂತ್ಕೊಳ್ಳೋದಿದೆಯಲ್ಲ, ಅದು ಒಂದು ಚಿಕ್ಕ ಸಂಸಾರದಲ್ಲಿ ನಾವು ತೇಲಾಡೋಕೆ ಕಷ್ಟ ಆಗತ್ತೆ. ಆದ್ರೆ ಈ ಸಮಾಜ ಅಂತ ಸಂಸಾರನ ಕಟ್ಕೊಂಡು ಅದರಲ್ಲಿ ತೇಲ್ಬೇಕಲ್ಲ, ಆ ಸಮುದ್ರದಲ್ಲಿ ತೇಲೋದಿದೆಯಲ್ಲ, ಅದು ಸಾಕು ಅನ್ಸ್ಬಿಡತ್ತೆ. ಯಾಕಂದ್ರೆ ಅಪ್ಪಗಳು ಕಣ್ಣಿಗೆ ಆಪರೇಷನ್ ಆಗಕ್ಕಿಂತ ಮುಂಚೆ ಅಷ್ಟು ತೊಂದರೆ ಇದ್ರೂ ಕೂಡ ಅವ್ರು ಪುಸ್ತಕ ತೆಗೆಯೋದು ಬಿಡ್ತಿರ್ಲಿಲ್ಲ. ಪುಸ್ತಕದಲ್ಲಿ ಮಸ್ತಕ ಅಡಗಿದೆ, ತೆಗಿಬೇಕು ಅಂತ. ನಾವು ಈಗ ಇಬ್ರು ಪೂಜ್ಯಂದ್ರ ಅಪ್ಪಂದ್ರಿದಾರಲ್ಲ, ಅವರು ನಮ್ಗೆ ಅವರು ಲಿಂಗಪತಿ ಶರಣ ಸತ್ಯ ಅಂತ ಅವರು ಅದಕ್ಕೆ ಸತ್ಯ ಆಗಿದ್ದಾರೆ. ನಾವೇನಂದ್ರೆ ಹಾಡೋ ಮಕ್ಕಳ ತರ ಬಿಡು, ಅಪ್ಪ ಅಮ್ಮ ಇದ್ದಾರೆ, ಇಬ್ಬಿಬ್ರು ತಾಯಂದಿರು ಸಿಕ್ಕಿದ್ದಾರೆ, ಹೆಂಗಿದ್ರೆ ನಡೀತತೆ. ಅವರು ಒಂದಿದ್ರಲ್ಲಿ ನಾವೊಂದು ನೆಮ್ಮದಿ ಬದುಕು ಸಾಗಿಸ್ತಾ ಇದೀವಿ ಅಂದ್ರೆ ನಮಗೆ ಅವರೇ ಕಾರಣ.
ನಮಗೆ ತಂದೆ ತಾಯಿ ಬಂಧು ಬಳಗ ಎಲ್ಲ ಅವರೇ. ಬಸವಣ್ಣ ನಾವು ನೋಡಿಲ್ಲ. ನಾವು ಬಂದಾಗ ಬಸವಣ್ಣನವರು ಅವತ್ತು ಮಹಾಮನೆಯಲ್ಲಿ ಎಲ್ಲರೂ ಕರ್ಸ್ಕೊಂಡು ಬರ್ರಿ ಕೂತ್ಕೊಳ್ರಿ, ಜಂಗಮರಂದ್ರೆ ದೇವರ ಸಮಾನರು ಅಂತ ಹೆಂಗ್ ಪ್ರಸಾದ ಮಾಡ್ತಿದ್ರು. ನಮಗೆ ಅವತ್ತು ಫಸ್ಟ್ ದಿನ ಏನ್ ಬಂದಿದ್ವಲ್ಲ ಮಠದಲ್ಲಿ, ಬಾಲ್ಕಿ ಮಠ ಚೆನ್ನಾಗಿದೆ ಸಾಧನೆ ಮಾಡಕ್ಕೆ ಅಂತ ನಾವು ಮನೆ ಬಿಟ್ಟಾಗ ಬಂದಿದ್ವಲ್ಲ, ಅವತ್ತು ಏನ್ ನಮಗೆ ಫಸ್ಟ್ನೇ ದಿನ ಫಸ್ಟ್ ಎಕ್ಸ್ಪೀರಿಯನ್ಸ್ ಇಸ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ಇವತ್ತು ಕೂಡ ನಾವು ನಿತ್ಯ ನೂತನ ಅನುಭವ ಪಡ್ಕೊಂಡು ಎಲ್ಲರ ಜೊತೆ ಇವರು ನಮ್ಮವರು, ಇವನಾರವ ಅಂದರೆ ಇವ ನಮ್ಮವ ಅಂತ ತಪ್ಕೊಂಡು ಬಾಳ್ತಿರುವಂತ ಮಠ ಅಂದ್ರೆ ಅದು ಬಾಲ್ಕಿ ಮಠ. ನಾವು ಅಂತ ಮಠದಲ್ಲಿ ಸಾಧನೆ ಮಾಡ್ತಾ ಇದೀವಿ, ನಮಗೊಂದಿಷ್ಟು ಸ್ಥಾನ ಸಿಕ್ಕಿದೆ ಅಂದ್ರೆ ನಾವೇ ಪುಣ್ಯಶೀಲ ಭಾಗ್ಯ. ತಮ್ಮೆಲ್ಲರ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಬಹಳ ಅತ್ಯುತ್ತಮವಾಗಿ ನೃತ್ಯವನ್ನ ಮಾಡಿರ್ತಕ್ಕಂಥ ನಮ್ಮ ಗುರುಪ್ರಸಾದ ಶಾಲೆಯ ಮಕ್ಕಳು ಬಹಳ ಒಳ್ಳೆ ರೀತಿಯಿಂದ ಗುರುಬಸವೇಶ್ವರ ಮಹಾನ್ ಅನ್ನುವ ಹಾಡಿನ ಮೇಲೆ ಬಹಳ ಒಳ್ಳೆ ರೀತಿಯಿಂದ ನೃತ್ಯವನ್ನ ಮಾಡಿದ್ದಾರೆ. ತಮ್ಮೇಲೆ ಪೂಜನ ಆಶೀರ್ವಾದ ಇರಲಿ ಅಂತ ಹೇಳ್ತಾ ತಮಗೆ ಅನಂತ ಶರಣಾರ್ಥಿಗಳು. ಇದೀಗ ಈ ಒಂದು ಅಲ್ಲಮ ಪ್ರಭುವಿನ ವಚನ ದರ್ಶನ ಪ್ರವಚನದ ಉದ್ಘಾಟನಾ ಸಮಾರಂಭದ ದಿವ್ಯ ಸನ್ನಿಧಾನವನ್ನ ವಹಿಸಿ ನಮ್ಮೆಲ್ಲರನ್ನ ಆಶೀರ್ವದಿಸಲು ವೇದಿಕೆಗೆ ದಯಪಾಲಿಸಿರುವ ಪರಮ ಪೂಜ್ಯ ನಾಗರಾಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಪ್ಪಗಳವರಿಗೆ ತಮ್ಮೆಲ್ಲರ ಭಕ್ತಿ ತುಂಬಿರುವ ಜೋರಾದ ಚಪ್ಪಾಳೆ ಮೂಲಕ ವೇದಿಕೆಗೆ ಬರಮಾಡಿಕೊಂಡು ಆತ್ಮೀಯರೇ, ಇದೀಗ ಈ ಸಂದರ್ಭದಲ್ಲಿ ನಮ್ಮ ಧನರಾಜ್ ಖರ್ಗೆಯವರು, ಶರಣರಾಗಿರ್ತಕ್ಕಂಥ ಧನರಾಜ್ ಖರ್ಗೆಯವರು ಒಂದು ವಚನ ಗಾಯನವನ್ನ ಮಾಡಲಿಕ್ಕೆ ಇಚ್ಛಿಸಿದ್ದಾರೆ. ತಾವು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ. ಇವರ ಒಂದು ವಚನ ಗಾಯನ ತದನಂತರ ಪಡತೆ ಇದೆ ಭಕ್ತಿ ಜ್ಯೋತಿ ಬೆಳಗುವುದೇ, ಪಡತೆ ಇದೆ ಭಕ್ತಿ ಜ್ಯೋತಿ ಬೆಳಗುವುದೇ, ತೈಲವಿಲ್ಲದೆ ಭ್ರಮತಾಗಿಲ್ಲಿ ಅದೋ ಪಡತೆ ಇದೆ ಭಕ್ತಿ ಜ್ಯೋತಿ ಬೆಳಗುವುದೇ, ಗುರುವಿದೆ ಲಿಂಗವಿದೆ, ಗುರುವಿದೆ ಲಿಂಗವಿದೆ, ಶಿಷ್ಯರ ಸುಜ್ಞಾನೋದಯವಾಗದಾಗ ನಕಾರ, ಗುರುವಿದೆ ಲಿಂಗವಿದೆ, ಶಿಷ್ಯರ ಸುಜ್ಞಾನೋದಯವಾಗದಾಗ ನಕಾರ, ಭಕ್ತಿಯಲ್ಲಿ ಅದು ಭಕ್ತಿಯಲ್ಲಿ ಅದು ಭಕ್ತಿಯಲ್ಲಿ ಅದು ಭಕ್ತಿಯಲ್ಲಿ ಅದು ಸೋಂ ಎಂಬುದು ಕೇಳಿ ದಾಸೋಹ ಮಾಡ ಇತೋಡೆ,
ತೋಡೆ ಅತಿಗಳೇವಾ ಗುವೇಶ್ವರ ಅತಿಗಳೇವಾ ಗುವೇಶ್ವರ ಪಣತೆ ಇದೆ ಭಕ್ತಿ ಇದೆ ಜ್ಯೋತಿ ಬೆಳಗುವುದೇ ಜ್ಯೋತಿ ಬೆಳಗುವುದೇ ಜ್ಯೋತಿ ಬೆಳಗುವುದೇ. ಕ್ಷೇತ್ರದಲ್ಲಿರ್ತಕ್ಕಂಥ ಲಿಂಗರಾಜ್ ಕರ್ಕೇರು ಬಹಳ ಒಳ್ಳೆ ರೀತಿಯಿಂದ ಗಾಯನವನ್ನು ಮಾಡಿದ್ದಾರೆ. ವಿಶೇಷವಾಗಿ ಅಲ್ಲಮ್ಮ ಕುಟುಂಬದವರು ವಿರಚಿತ ವಚನದ ಮೇಲೆ ತಮಗೆ ಅನಂತ ಶರಣಾರ್ಥಿಗಳನ್ನ ತಿಳಿಸ್ತಾ, ಶರಣಬಂಧುಗಳೇ, ಇಂದಿನಿಂದ ಆರಂಭವಾಗ್ತಾ ಇರುವ ಪ್ರವಚನದ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವ ಪೂಜ್ಯರಿಗೂ ಎಲ್ಲರಿಗೂ ತಾವೆಲ್ಲರಿಗೂ ಹಾರ್ದಿಕವಾಗಿ ಸ್ವಾಗತವನ್ನ ಕೋರಲಿಕ್ಕಿದ್ದಾರೆ. ನಮ್ಮ ಶ್ರಾವಣ ಮಾಸದ ಪ್ರವಚನ ಸೇವಾ ಸಮಿತಿಯ ಅಧ್ಯಕ್ಷರು, ಬಸವತತ್ವನಿಷ್ಠರು, ಶ್ರೀಮಠದ ಭಕ್ತರಾದಂಥ ಸ್ವರೂಪ ಬಂಡೆಪ್ಪ ಬಳತೆ ತಾಯಿಯವರಿಗೆ ಈಗ ನುಡಿಪೀಠಕ್ಕೆ ಬರಮಾಡಿಕೊಳ್ತೇನೆ. ಅವರಿಂದ ಮುಂದೆ ಸರ್ವರಿಗೂ ಸ್ವಾಗತ ಕೋರಬೇಕಾಗಿ ಕೇಳ್ಕೊಳ್ತೇನೆ. ಮಾಡಿದ ಗುರವೇ, ಬಹುಬಂಧನವ ಬೆಳೆಸಿ ಪರಮ ಸುಖವ ತೋರಿದ ಗುರವೇ, ಭವಿ ಎಂಬುದು ತೊಡೆದು ಭಕ್ತ ಎಂದೆನಿಸಿದ ಗುರವೇ, ಚನ್ನ ಮಲ್ಲಿಕಾರ್ಜುನನ ತಂದೆನ್ನ ಕೈ ವಶಕ್ಕೆ ಕೊಟ್ಟ ಗುರುವೇ, ಶರಣು ಶರಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪಾದಗಳಿಗೆ ನಮಸ್ಕರಿಸಿ, ಶ್ರಾವಣ ಮಾಸದ 1 ತಿಂಗಳ ಪರ್ಯಂತ ಪ್ರವಚನ ಮಾಡುತ್ತಿರುವ ಪೂಜ್ಯ ಡಾಕ್ಟರ್ ನಾಡೋಜ ಬಸವಲಿಂಗ ಪಟ್ಟದೇವರಿಗೆ ವೇದಿಕೆ ಮುಖಾಂತರ ಸ್ವಾಗತವನ್ನು ಕೋರುತ್ತೇನೆ. ಪೂಜ್ಯ ಗುರುಬಸವ ಪಟ್ಟದೇವರಿಗೆ ವೇದಿಕೆ ಮುಖಾಂತರ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ನಮ್ಮ ಇಲ್ಲಿ ವೇದಿಕೆಯ ಮುಖಾಂತರ ಕುಂತಿರುವ ಎಲ್ಲ ಶರಣ ಶರಣೀಯರಿಗೂ ನನ್ನ ಸ್ವಾಗತವನ್ನು ಕೋರುತ್ತೇನೆ. ಈ 2 ಮಾತನಾಡಲು ನನಗೆ ಪ್ರೇರಣೆ ನೀಡಿದಿರುವ ಮಲ್ಲಮ್ಮ ನಾಗನ್ಕೆರೆಯವರಿಗೆ ಧನ್ಯವಾದಗಳು. ವಚನ ದರ್ಶನ ಪ್ರವಚನ ಹಿಂದಿನಿಂದ 1 ತಿಂಗಳ ಪರ್ಯಂತ ನಡೀಲಿಕ್ಕಿದೆ. ಇವರು ನಮ್ಮ ಅನ್ವಿ ಮತ್ತು ಧನುಷ್ ಅವರು ವೇದಿಕೆ ಬರಬೇಕು. ಅವರೊಂದು ವಚನವನ್ನ ಹೇಳಿದ್ದಾರೆ. ಈಗ ನಿಂದು ಹತ್ತಪ್ಪ ಮೈಕ್ ತಗೋ. ಎಲ್ಲರೂ ಕೂಡ ಹೇಳಕ್ ದೀಪಿ ನಿಂದ್ರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆಯ್ತು ಬಸವ ನಿಮ್ಮಿಂದ ಗುರು ಸಾಯತವನಿಗೆ, ಆಯ್ತು ಬಸವ ನಿಮ್ಮಿಂದ ಜಂಗಮ ಸಾಯತವನಿಗೆ, ಆಯ್ತು ಬಸವ ನಿಮ್ಮಿಂದ ಸಾಯತವನಿಗೆ, ಆಯ್ತು ಬಸವ ನಿಮ್ಮಿಂದ ಗುರು ಸಾಯತವನಿಗೆ. ಇಂತಿ ಚತುರ್ವಿಧ ಸಾಯತವು ನೀವೇ ಮಾಡಿದಯಾಗಿ, ಮಹೇಶ್ವರ ಲಿಂಗದಲ್ಲಿ ವಿರಾಸವಾದಲ್ಲ ಸಂಗನ ಬಸವಣ್ಣ ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನೀ ಹೇಳ ಮಗ ಹೇಳ. ಸೂರ್ಯನುದಯ ತಾವರಿಗೆ ಜೀವಾಳ, ಚಂದ್ರಮನುದಯ ನೈದಿಲಿಗೆ ಜೀವಾಳ, ಊಪರಾಟಾವಿನಲ್ಲಿ ನೋಟ ಜೀವಾಳ, ಒಲಿದ ಠಾವಿನಲ್ಲಿ ನೋಟ ಜೀವಾಳ, ಜೀವಾಳ ಓ ಜೀವಾಳ, ಕೂಡಲ ಸಂಗಮ ಶರಣರ ಬದವಣಗೆ ಪ್ರಾಣ ಜೀವ
ಶರಣಾರ್ಥಿ. ನಮ್ಮ ಡಾಕ್ಟರ್ ಸಜ್ಜಲ್ ಭರತಿ ಸರ್ ಅವರ ಸುಪುತ್ರಿ ಬಹಳ ಒಳ್ಳೆ ರೀತಿಯಿಂದ ಮೊದಲು ಕೂಡ ವಚನ ಹೇಳೋದಾಗ್ಲಿ ಗಾಯನ ಮಾಡೋದಾಗ್ಲಿ ಇವತ್ತು ವೇದಿಕೆಗೆ ಸೂಕ್ತವಾಗಿ ನಿಜಕ್ಕೂ ಮನೆಯಲ್ಲಿ ಮಕ್ಕಳಿಗೆ ನಾವೆಲ್ಲ ಇತ್ತೀಚಿನ ದಿನಗಳಲ್ಲಿ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂತ ಹೇಳ್ತಾ ಇದ್ದೀವಿ. ಅದನ್ನ ಬಿಟ್ಟು ಮಕ್ಕಳಿಗೆ ವಚನ ಸಾಹಿತ್ಯ ಹೇಳ್ಕೊಟ್ರೆ ನನ್ ಮೈಕೆ ಕಸ್ಕೊಂಡ್ಲಿ ಅವನಿಗೆ ಮುಂದೆ. ಅಂದ್ರೆ ಮಕ್ಕಳಲ್ಲಿ ಆ ರೀತಿ ಧೈರ್ಯ ಬರ್ತಕ್ಕಂಥದ್ದು, ಅಂತ ಶಕ್ತಿ ಕೊಡ್ತಕ್ಕಂಥ ತಾಕತ್ತು ಎಲ್ಲಿದೆ ಅಂದ್ರೆ ಅದು ನಮ್ಮ ವಚನ ಸಾಹಿತ್ಯದಲ್ಲಿದೆ ಅನ್ನೋದನ್ನ ನಾವೆಲ್ಲರೂ ನೆನಪಿಸ್ಕೊಳ್ಬೇಕು. ಇವತ್ತು ನಮ್ಮ ಸ್ವರೂಪತಾಯಿ ಬಂಡೆಪ್ಪ ಬಳಕೆಯವರು ಅವ್ರಿಗೆ ಹೇಳ್ತಾ ಇದ್ರು ಬಂದ ತಕ್ಷಣದಲ್ಲಿ ಈ ವಚನ ಹೇಳು ಅಂತ. ಸೊ ಮಕ್ಕಳಿಗೆ ಮನೆಯಲ್ಲಿ ಆ ರೀತಿ ಸಂಸ್ಕಾರ ಕೊಟ್ರೆ ಮಕ್ಕಳು ಯಾವತ್ತೂ ಕೂಡ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅನ್ನುವಂತ ಮಾತನ್ನ ಹೇಳಿ ಸರ್ವರಿಗೂ ಸ್ವಾಗತವನ್ನ ಕೋರಿರ್ತಕ್ಕಂಥ ಸ್ವರೂಪ ಬಂಡೆಪ್ಪ ಬಳಕೆಯವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನ ಕೋರ್ತಾ ಇಂದಿನ ಅಲ್ಲಮ ಪ್ರಭುವಿನ ವಚನ ದರ್ಶನ ಪ್ರವಚನದ ಉದ್ಘಾಟನೆಯನ್ನ ಇನ್ಮುಂದೆ ದೀಪ ಬೆಳಗಿಸುವುದರೊಂದಿಗೆ ವೇದಿಕೆ ಮೇಲೆ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವಣ್ಣನವರನ್ನ ಸ್ಮರಿಸಿಕೊಂಡು ನೂತನ ಅನುಭವ ಮಂಟಪದ ಶಿಲ್ಪಿ, ಕನ್ನಡದ ಪಟ್ಟದೇವರೆಂದೇ ಖ್ಯಾತನಾಮರಾದ ಮದ್ಗನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನ ಸ್ಮರಿಸಿಕೊಂಡು ಎಲ್ಲ ಅಂತರಂಗದ ಶಕ್ತಿ ಮಾತೃಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಪ್ರತಿ ವರ್ಷ ಶ್ರಾವಣ ಮಾಸ ಬಂದಾಗ ಒಂದು ತಿಂಗಳಗಟ್ಟಲೆ ಒಂದು ಹಬ್ಬದ ವಾತಾವರಣವನ್ನ ಮನೆ ಇಡೀ ಎಲ್ಲ ಕಡೆ ಮನಗಳಲ್ಲಿ ಈ ಒಂದು ಶ್ರಾವಣ ಒಂದು ಹಬ್ಬದ ವಾತಾವರಣದಲ್ಲಿ ಎಲ್ಲರ ಅಂತರಂಗದ ತಟ್ಟೆಗೆ ಜ್ಞಾನದ ಅಮೃತನ ಉಳಿಸಿ ಶಾಂತಿ, ಸಮಾಧಾನ, ಆನಂದವನ್ನ ಇಲ್ಲಿ ದಯಪಾಲಿಸ್ತಕ್ಕಂಥ ಪರಮ ಪೂಜ್ಯ ಸದ್ಗುರುಗಳಾದ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಶ್ರೀ ಚರಣಕ್ಕೆ ಶರಣಾರ್ಥಿಗಳನ್ನು ಸಲ್ಲಿಸಿ ಅಲ್ಲಮ ಪ್ರಭುವಿನ ವಚನ ದರ್ಶನ ಪ್ರವಚನವನ್ನ ಉದ್ಘಾಟನೆಯಲ್ಲಿ ಇಲ್ಲಿವರೆಗೆ ಆರಂಭದಲ್ಲಿ ಇಲ್ಲಿ ಅಲ್ಲಮ ಪ್ರಭುವಿನ ವಚನ ದರ್ಶನ ಪ್ರವಚನ ಇದ್ದಿದ್ದ ಸಲುವಾಗಿ ಪ್ರಭುಲಿಂಗ ಸ್ವಾಮಿಗಳಿಂದ ಇವತ್ತು ಇಲ್ಲಿ ಅವರ ಒಂದು ನುಡಿದಿಂದ ಇದು ಆರಂಭ ಆಗಿದೆ. ಅಂತ ಪೂಜ್ಯರ ಶ್ರೀಚರಣಕ್ಕೂ ಹಾಗೂ ಸಿದ್ದಬಸವ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೂ ಶಿವಬಸವ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿ. ಆತ್ಮೀಯ ಶರಣ ಬಂಧುಗಳೇ, ನಿಜಕ್ಕೂ ಅಪ್ಪೋರು ಇಷ್ಟು ದಿವಸಗಳ ಕಾಲ ಆ ಕಣ್ಣಿನ ಆಪರೇಷನ್ ಆಗಿದ್ದ ಸಲುವಾಗಿ ಈಗ ನಮ್ಮೆಲ್ಲರಿಗೂ ಅಪ್ಪೋರು ಅಧ್ಯಾತ್ಮದ ಪ್ರವಚನವನ್ನು ನೀಡಲಿಕ್ಕೆ ಅವರೆಷ್ಟು ಉತ್ಕಟ, ಎಷ್ಟು ಹಂಬಲ, ಅವ್ರ ಬಳಿ ಇರ್ತಕ್ಕಂಥ ಜನರ ಬಗ್ಗೆ ತುಡಿತ ನಿಜಕ್ಕೂ ಎಲ್ಲರಿಗೂ ಒಂದು ಸ್ಫೂರ್ತಿ ಪರಮ ಪೂಜ್ಯರು. ಅವ್ರ ಬಳಿ ಎಷ್ಟು ಆ ಕಣ್ಣಿನ ಆಪರೇಷನ್ ಆದರೂ ಕೂಡ ದಿನನಿತ್ಯ ನಸ್ಕಿನಲ್ಲಿ 6 ಗಂಟೆಯಿಂದ 7 ಗಂಟೆ ಒಂದು ತಾಸು ಚಿಂತನವನ್ನ ಅಲ್ಲಿ ಬಸವ ಕಲ್ಯಾಣದಲ್ಲಿ ಇದ್ದರೂ ಕೂಡ ಇಲ್ಲಿ ಬಾಲ್ಕಿಯಲ್ಲಿ ಎಲ್ಲ ಪೂಜ್ಯರು
ಒಂದು ತಾಸು ಆ ಒಂದು ಆ ಚಿಂತನದಲ್ಲಿ ಕೂಡಿಸ್ತಕ್ಕಂಥದ್ದು, ಅವ್ರಿಗೊಂದು ರೀತಿ ಅಮೃತ ವಾಣಿಯನ್ನು ನೀಡ್ತಕ್ಕಂಥ ಒಂದು ಹೆಂಗ ತಾಯಿ ಬಂದ್ರು ಕರುಗಳು ಹೊಡ್ಕೋತ ಬರ್ತಾವಲ್ಲ, ಹಂಗೆ ಅಪ್ಪವ್ರು ಬಂದ ತಕ್ಷಣ ಎಲ್ಲರಿಗೆ ಎಷ್ಟು ಖುಷಿ ಆಗ್ಯದ ಅಂದ್ರೆ ಅಪ್ಪವ್ರು ಅಂದರು ಭಾಳ ಇಲ್ಲಿ ತುಂಬ ಹೋಗ್ಯಾರಲ್ಲ ಎಷ್ಟು ಚಲೋ ಅಂತಂತಂದು. ಅವಾಗ ಇಲ್ಲ ಬಳತೆ ಅವ್ರು ಎಲ್ಲ ಕಡೆ ಅಡ್ಡಾರ್ರೆ ಅದ್ರ ಸೆಲೆಕ್ಟ್ ಅಂತಂತ ಹೇಳಿದೆ. ನಿಜಕ್ಕೂ ಅಪ್ಪವ್ರ ಬಳಿ ಇದ್ದಂಥ ಒಂದು ಮಾತೃ ಹೃದಯ ಇದು, ಅವ್ರ ಬಳಿ ಇರ್ತಕ್ಕಂಥ ಜ್ಞಾನದ ಒಂದು ಅಮೃತವನ್ನು ಉಣಬಡಿಸ್ಲಿಕ್ಕೆ ಅಪ್ಪವರು ಇಷ್ಟು ದಿನಗಳ ಕಾಲ ಬಸವ ಕಲ್ಯಾಣದಲ್ಲಿದ್ದರು. ಮತ್ತೆ ಇನ್ನ ಮುಗಿದಿಲ್ಲ, ಅದು ಇನ್ನೊಂದು ಸ್ವಲ್ಪ ದಿನ ಇದ್ದರೂ ಕೂಡ ಇನ್ನ ಒಂದು ವಾರ ಇದ್ದರೂ ಕೂಡ ಅಪ್ಪಗಳದ್ದು ಎಷ್ಟು ಹಂಬಲ ಅಂದ್ರೆ ನಮ್ಮ ಭಕ್ತಾದಿಗಳಿಗೆ ನಮ್ಮೂರಿಗೆ ಜ್ಞಾನ ಅಮೃತ ನೀಡಬೇಕಂತಕ್ಕಂಥ ಕಳಕಳಿ ಇಟ್ಕೊಂಡು ಅಪ್ಪವ್ರು ಅದು ಸೈಡ್ ಸರಿಸಿ ಇಲ್ಲಿಗೆ ಬಂದ. ನಿಜಕ್ಕೂ ನಿಮ್ಮಲ್ಲಿ ನಿಮ್ಮಾಗಿರ್ತಕ್ಕಂಥ ಪ್ರೀತಿ, ನಿಮ್ಮಾಗಿರ್ತಕ್ಕಂಥ ಒಂದು ಕಾಳಜಿ ಇದು ಅಪ್ಪಗಳಿಗೆ ಪಡ್ಕೊಂಡಿದ್ದು ನಾವು ನೀವೆಲ್ಲ ಧನ್ಯರು ಅಂತಕ್ಕಂಥ ಮಾತನ್ನು ತಿಳಿಸಿ, ಇಲ್ಲಿ ಅಲ್ಲಂ ಪ್ರಭುವಿನ ಕುರಿತು ಇಲ್ಲಿ ವಚನ ದರ್ಶನ, ನಿಜಕ್ಕೂ ಬಸವಣ್ಣನವರು 12 ವರ್ಷದ ಚಿಂತೆ ಇಂದು ನಿಶ್ಚಿಂತತೆ ಆಯಿತು ಅಂತಿ ಬಸವಣ್ಣವ್ರ ವಚನದಲ್ಲೇ ಅಲ್ಲಮ್ಮರು ಬಂದ ತಕ್ಷಣ ಅವ್ರಿಗೆ ಎಲ್ಲೆದ್ದು ಹೆಂಗ ಕಣ್ಣು ಇರೋದವ್ರಿಗೆ ಕಣ್ಣು ಬಂದ್ರ, ಕೈ ಇಲ್ದವ್ರಿಗೆ ಕೈ ಬಂದ್ರ ಹೆಂಗ ಖುಷಿ ಆಗ್ತದೋ ಅಷ್ಟು ಅನುಭವ ಮಂಟಪ ಸ್ಥಾಪನೆ ಆದರೂ ಅದಕ್ಕೊಂದು ಘನತೆ ಗೌರವನ ತಂದು ಕೊಟ್ಟವರು ಅಲ್ಲಂ ಪ್ರಭುದೇವರು. ಎಲ್ಲ ಗೆದ್ದಂಥವ್ರು ಅಲ್ಲಮ್ಮರು. ಯಾಕ ಮಾಯ ಗೆಲ್ಲದಲ್ಲ, ಅದು ಬಹಳ, ಯಾಕಂದ್ರೆ ಅದು ಗೆಲ್ಲದಂತಂದ್ರೆ ದೊಡ್ಡ ಆ ಶಕ್ತಿ ಅಂತ ಅಲ್ಲಮ್ಮರು ನಿಜಕ್ಕೂ ಇಡೀ ಆ ಒಂದು ಅನುಭವ ಮಂಟಪದಕ್ಕೆ ಒಂದು ಕಳೆಯನ್ನು ತಂದುಕೊಟ್ಟವರು ಅಲ್ಲಂ ಪ್ರಭುದೇವರು. ಅಂಥವ್ರು ಕುಡಿತು ಇಲ್ಲಿ ದಿನನಿತ್ಯ ವಚನ ದರ್ಶನವನ್ನು ಅಲ್ಲಂ ಪ್ರಭುದೇವರು ಕುರಿತು ನಡೀತದೆ. ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸದ್ಬಳಕೆ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ, ಇಲ್ಲಿ ಇವತ್ತಿನ ಪ್ರವಚನ ಯಾರ ಕಡೆಯಿಂದ ಉದ್ಘಾಟನೆ ಮಾಡಬೇಕು ಅಂತಕ್ಕಂಥದ್ದು ಚರ್ಚೆ ನಡೆದಾಗ ನಮ್ಮವರೇ ಆಗಿರ್ತಕ್ಕಂಥ ಸರ್ಕಾರಿ ಈ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ಬನ್ನಾಳಿ ಅವರು ಮೂಲತಃ ಕೋನ್ ಬೆಳಕೊಂಡದವರು, ಅಲ್ಲಿ ಜನ್ಮ ತಾಳಿ ಅವರು ಈ ಮುರಾರ್ಜಿ ಶಾಲೆಯಲ್ಲಿ ಪಾಠವನ್ನು ಹೇಳಿ ಮತ್ತೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿ ಪ್ರಮೋಷನ್ ಆಗಿ ಅವರು ಒಳ್ಳೆ ರೀತಿಯ ಸೇವೆ ಸಲ್ಲಿಸ್ತಾ ಇದ್ದಾರೆ. ಒಂದು ಸರ್ತಿ ಗುರುಕುಲದಲ್ಲಿ ಒಂದು ಸಣ್ಣ ಸಮಸ್ಯೆ ಬಂದಿತ್ತು. ಆ ಸಮಸ್ಯೆ ಬಂದಾಗ ನಮ್ಮವರೆಲ್ಲರೂ ಅವ್ರ ಹತ್ತಿರ ಹೋದಾಗ ಅವರು ಬ್ಲ್ಯಾಂಕ್ ಸಿಗ್ನೇಚರ್ ಮಾಡಿಕೊಟ್ಟು ಬಹುತೇಕ ಏನೆಲ್ಲ ಕೊಡ್ಬೋದು. ಅವ್ರು ನಮ್ಮ ಸುರೇಶ್ ಕನ್ಶೆಟ್ಟಿ ಅವರು ಇದು ಬ್ಲ್ಯಾಂಕ್ ಚೆಕ್ ಅಂದ್ರೆ ಇದು ರಾಜೀನಾಮೆ ಬಿ ಬರ್ಕೊಳಕಾಯ್ತು ನೋಡ್ರಿ ಅಪ್ಪರೇ ಅಂತಂದ್ರು. ಅಂದ್ರೆ ಅವ್ರ ನೌಕರಿನೇ ಹೋಗ್ತಾರೆ. ಅಂದ್ರೆ ಹೇಳ್ತಕ್ಕಂಥ ತಾತ್ಪರ್ಯ ಇಲ್ಲಿ ಅಂದ್ರೆ ಅಪ್ಪೋರ್ ಮ್ಯಾಗ ಪಂಚ ಪ್ರಾಣ ಇಟ್ಕೊಂಡವ್ರು ನಮ್ಮ ಬನ್ನಾಳಿಗಳು. ಅಂಥವ್ರು ಅಪ್ಪೋರ್ದು ಏನೇ ಇದ್ರು ಕೂಡ ನಮ್ಮ ಭಾಗದಾಗ ಅಪ್ಪೋರ್ ಇಟ್ಟು ಸೇವೆ ಕೊಟ್ಟಾರಂತ ತಿಳ್ಕೊಂಡೆ ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗ್ಲತ್ತದ. ಬೆಂಗಳೂರು ಬೇರೆ ಬೇರೆ ರಾಜ್ಯದವ್ರು ಬಂದು ಹಳ್ಳಿ ಊರಾಗ ಮನೆ ಮಾಡಿ ಉಳಿದಾರಪ್ಪರೇ ಇದು ಸಿಗ್ನೇಚರ್ ಯಾಕಂದ್ರೆ ಏನ್ ಬೇಕದು ಕೊಡ್ತಾ ಅಂತ ಸಹಿ ಮಾಡಿ ಕೊಟ್ಟಂತ ಒಂದು ಕೀರ್ತಿ ಅದು ಬನ್ನಾಳಿಯವರಿಗೆ ಸಲ್ತದೆ. ಅಂತ ನಿಷ್ಠಾವಂತ ಶ್ರದ್ಧೆ ಭಕ್ತಿ ಇದ್ದವ್ರ ಕಡೆಯಿಂದ ಉದ್ಘಾಟನೆ ಮಾಡಿದ್ರೆ ಮತ್ತೊಬ್ಬರಿಗೆ ಪ್ರೇರಣೆ, ಒಂದು ರೀತಿ ಮತ್ತೊಬ್ಬರಿಗೆ ಇಂಥ ಕಾರ್ಯ ಮಾಡಬೇಕು ಅಂತಕ್ಕಂಥ ಹಂಬಲ, ಒಳ್ಳೇದಕ್ಕೆ ನಾವು ಸಹಕಾರ ಕೊಡ್ಬೇಕು. ಅವ್ರು ಯಾರೇ ಇರಲಿ. ಇವತ್ತು ನೋಡ್ರಿ ಇಡೀ ರಾಜ್ಯ ಅಲ್ಲ ಬೇರೆ ಬೇರೆ ರಾಜ್ಯದವ್ರು ಕೂಡ ಇಂಥ ಹಳ್ಳಿ ಊರಾಗ ಬಂದು ಮನೆ ಮಾಡಿ ಆ ಮಕ್ಕಳ ಸಲುವಾಗಿ ಇಲ್ಲಿ ಬಿಟ್ಟು ಪ್ರತಿ ತಿಂಗಳು ಆ ಪಾಲಕರ ಭೇಟಿಗೆ ಬರುವಾಗ ಅಲ್ಲಿ ಮಠ ಎಲ್ಲ ತುಂಬ ಹೋಗ್ತದ. ಗುರುಕುಲಕ್ಕೆ ಹೋಗೋರು ಬರೋರು ಆ ಬಸ್ಸಿನಾಗೆಲ್ಲ ಎಷ್ಟು ಫುಲ್ ಆಗ್ಯದ್ರಿ ಯಾರು ಇಲ್ಲಿ ಅಂತ ಕೇಳ್ತಾರೆ. ಅಂದ್ರೆ ಇಂಥ ಗಡಿ ಭಾಗದಾಗ ಅಪ್ಪೋರು ಇವತ್ತು 20,000 ಮಕ್ಕಳಿಗೆ ಶಿಕ್ಷಣ ಕೊಡೋದಂದ್ರ ನಿಜಕ್ಕೂ ಇದು ಒಂದು ದೊಡ್ಡ ಒಂದು ಇತಿಹಾಸನೇ. ಇಂಥ ಅಪ್ಪೋರ ಕಾರ್ಯಕ್ಕೆ ಎಲ್ಲರ ಸಹಕಾರದಿಂದ ಇದು ಬೆಳೀತಾ ಇದೆ. ಇಂಥ ಕಾರ್ಯಕ್ಕೆ ಅವರು
ಇಲ್ಲಿ ನಮ್ಗೆಲ್ಲ ರೀತಿಯ ಸಹಕಾರ ಕೊಟ್ಟಂತ ಬನ್ನಾಳಿಯವ್ರ ಕಡೆಯಿಂದ ಈ ಉದ್ಘಾಟನೆ ಆಗ್ತದೆ. ಈಗ ಶಿವಬಸವ ಮಹಾಸ್ವಾಮಿಗಳು ಅವರು ಇಡೀ ನಮ್ಮ ಅಪ್ಪವ್ರದ್ದು ಒಂದು ಆಶ್ರಯದಾಗ ಬಂದ್ರ ಎಂತ ಮನುಷ್ಯನು ಅವನು ಹೆಂಗ ಆಗ್ತಾನ, ಏನೂ ಇಲ್ಲ ಮನುಷ್ಯ ನಮ್ಮಂತವ್ರಿಗೆ ಈ ಒಂದು ಗದಿಗೆ ಕೊಟ್ರು. ಇಲ್ಲಿ ಬಂದ್ರೆ ಸಾಕು, ಅದು ಪಾಸಿಟಿವ್. ಎಂತ ಮನುಷ್ಯಗೂ ಬದಲು ಮಾಡಿ ಒಂದು ಒಳ್ಳೆ ಮಾರ್ಗಕ್ಕೆ ಒಳ್ಳೆ ವಾತಾವರಣ ತುಂಬೋರು ಪರಮ ಪೂಜ್ಯ ನಮ್ಮ ಶಿವಬಸವ ಮಹಾಸ್ವಾಮಿಗಳು. B.Ed ಓದ್ಲಿಕ್ಕಂತ ಬಂದು ಅಲ್ಲಂಪ್ರಭು B.Ed ಕಾಲೇಜಲ್ಲಿ ಅವರು ಪ್ರವೇಶವನ್ನು ಪಡೆದ್ರು. ಅಪ್ಪವ್ರ ಒಂದು ಪ್ರಭಾವಕ್ಕೊಳಗಾಗಿ ಅವರು ಸನ್ಯಾಸತ್ವ ದೀಕ್ಷೆ ತಗೊಂಡಿದ್ದಾರೆ. ತಕೊಂಡು ಇವತ್ತು ಇಡೀ ನಮ್ಮ ಸ್ವಾಮಿಗಳಲ್ಲೇ ಒಂದು ರೀತಿ ಜ್ಞಾನದಲ್ಲಿ ಎತ್ತಿದ ಕೈ ನಮ್ಮ ಶಿವಬಸವ ಮಹಾಸ್ವಾಮಿಗಳು. ಸರಳ ಸಾತ್ವಿಕತೆ, ಅವ್ರು ಏನೇ ಕೊಟ್ಟರು ಅವ್ರಿಗೆ ಜ್ಞಾನದ ಎಷ್ಟು ಹಂಬಲ್ ಅದ ಅಂದ್ರ ಹಿರೇಮಠ ಗಲ್ಲಿದಾಗ ಎಲ್ಲ ಮನೆ ಪ್ರವಚನ ಮಾಡಿದವರು ನಮ್ಮ ಶಿವಬಸವ ಸ್ವಾಮಿಗಳು. ಅವ್ರಿಗೆ ನಿಮ್ಮ ಮನೆಗೂ ಬಂದು ಮಾಸೆಟ್ಟನ್ ಗಲ್ಲಿ, ಹಿರೇಮಠ ಗಲ್ಲಿ, ಒಟ್ಟಾರೆ ಹಳೆ ಊರಲ್ಲಿ ಪ್ರವಚನ ಇನ್ನ ಹೇಳ್ಬೇಕಂತಕ್ಕಂಥ ತವಕ ಬಹಳ ಒಂದು ರೀತಿ ಸಾತ್ವಿಕ ಪೂಜ್ಯರಿದ್ದಾರೆ. ನಾವೆಲ್ಲ ಬಸವಲಿಂಗ ಗುರುಗಳು ನಾವೆಲ್ಲ ಅಂತೀವಿ. ಇಡೀ ನಮ್ಮ ಅನುಭವ ಮಂಟಪದಲ್ಲಿ ವಚನ ಕಂಠ ಪಾಠದಾಗ ಫಸ್ಟ್ ಬಂದ ಸನ್ಯಾಸಿ ಯಾರು? ಶಿವಬಸವ ಸ್ವಾಮಿಗಳು. ಬೇಡ, ಇನ್ನೊಂದು ಸ್ವಲ್ಪ ಹೇಳಂತ ಬೇಡಲ್ಲ, ಮತ್ ಮುಂದಿನಿದ್ರೆ ಅವ್ರು ಬಹಳ ಅವ್ರ ಬಗ್ಗೆ ಹೇಳಿಕ್ಕೆ ಅವರು ಬಹಳ ಒಂದು ಆ ಸೌದಿಯಲ್ಲಿ ಜನ್ಮ ತಾಳಿ ಇಲ್ಕಲ್ ಮಠದಲ್ಲಿ ಅವ್ರಿಗೆಲ್ಲರೂ ಹರ್ಡೇಕರ್ ಮಂಜಪ್ಪ ಅಂತ ಕರೀತಾರೆ. ಹರ್ಡೇಕರ್ ಮಂಜಪ್ಪ ಅಂತ ಕರೀತಾರ. ಅವ್ರು ಇಲ್ಲಿ ಬಂದು ಅಪ್ಪೋರು ಇದರಲ್ಲಿ ಅವ್ರ ಸನ್ಯಾಸಿಗಳ ದೀಕ್ಷೆ ತಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಪ್ರಭುಲಿಂಗ ಮಹಾಸ್ವಾಮಿಗಳು, ಅವರು ಇಡೀ ಸ್ವಾಮಿಗಳಲ್ಲೇ ಬಹಳ ಜ್ಞಾನಿಗಳಿದ್ದಾರೆ. ಒಂದೊಂದು ಅಪ್ಪೋರ್ದು ಈ ಪುಸ್ತಕ ವಚನ ಚಿಂತನೆಗಳು, ಆ ವಚನ ಭಾವಾರ್ಥ ಒಂದು 2-3 ದಿನದಾಗೆ ಒಂದು ಪುಸ್ತಕ, ದಪ್ಪನ ಪುಸ್ತಕ ಆ DTP ಇಲ್ಲೇ ಪ್ರಿಂಟ್ ತರೋರು ನಮ್ಮ ಪ್ರಭುಲಿಂಗ ಮಹಾಸ್ವಾಮಿಗಳು. ಅಷ್ಟು ಏನೇ ಇದ್ದರೂ ಅದೆಲ್ಲ ಕರೆಕ್ಷನ್ ಮಾಡೋರು. ಬಹಳ ಒಂದು ರೀತಿ ಇವತ್ತಿನ ಆಧುನಿಕ ಜಗತ್ತಿಗೆ ಏನ್ ಬೇಕು ಅವೆಲ್ಲವೂ ಪೂಜ್ಯರಲ್ಲಿ ಒಂದು ಸಮಾಜ ಹಿತದ ಸಲುವಾಗಿ ಅವ್ರು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ. ಜೊನ್ನೆಕೆರೆಯಲ್ಲಿ ಔರಾ ತಾಲೂಕಿನಲ್ಲಿ ಅಪ್ಪೋರಿಗೆಲ್ಲ ಒಂದು ಮಠನೇ ಕೊಟ್ಟಾರ. ಅಲ್ಲಿ ಸುಮಾರು ವರ್ಷದಿಂದ ಜಾತ್ರೆ ಮಾಡಬೇಕು ಅಂದಾಗ ಅಲ್ಲಿ ಒಂದಿಲ್ಲ ಒಂದು ಸಮಸ್ಯೆಗಳು ಅಂತ ಒಂದು ಅಪ್ಪೋರ್ದು ಏನ್ ಸಂಕಲ್ಪ ಇತ್ತು ಅದು ಯಶಸ್ವಿ ಮಾಡಿದ ಶ್ರೇಯಸ್ಸು ನಮ್ಮ ಪ್ರಭುಲಿಂಗ ಮಹಾಸ್ವಾಮಿಗಳವರಿಗೆ. ಅವರು ಜೊನ್ನೆಕೆರೆಯಲ್ಲಿ ಔರಾದ್ನಲ್ಲಿ ಪ್ರವಚನವನ್ನ ಮಾಡ್ತಾ ಇದ್ದಾರೆ. ಇವತ್ತಿಲ್ಲಿ ಉದ್ಘಾಟನೆ ಮಾಡಿ ನಾಳೆ ಇಂದ ಅವ್ರದ್ದು ಆರಂಭ ಆಗ್ತದೆ. ಅದೇ ರೀತಿ ಸಿದ್ದಬಸವ ಮಹಾಸ್ವಾಮಿಗಳು ಈ ವರ್ಷ ಮಠದಲ್ಲಿ ಎಲ್ಲಾ ಪೂಜ್ಯರು ಹೇಳ್ತಾರೆ, ಅಪ್ಪವ್ರು ಏನ್ 5ನೇ ಕ್ಲಾಸ್ 6ನೇ ಕ್ಲಾಸ್ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಊಟ ವಸತಿ ಅವ್ರಿಗೆ ಹೆಂಗ್ ಕೊಡ್ತಾರ, ಅವು ಅಳ್ಕೋತಿರ್ತಾವ, ಆರೋಗ್ಯ ಸಮಸ್ಯೆ ಇಂಥವ್ರಿಗೆ ಹೆಂಗ್ ಸಂರಕ್ಷಣೆ ಮಾಡ್ತಾರ. ಮತ್ ಈ ವರ್ಷ ಅಪ್ಪವ್ರು ಏನ್ ಮಾಡ್ಯಾರ ಅಂದ್ರೆ 1ನೇ ಕ್ಲಾಸ್ದಿಂದ ಪ್ರಾರಂಭ ಮಾಡ್ಯಾರ. 1ನೇ ಕ್ಲಾಸ್ದಿಂದ ಅವ್ರಿಗೆ ಊಟ ವಸತಿ ಶಾಲೆ ಅವ್ರ ಪ್ರತ್ಯೇಕ ಅವ್ರಿಗೆ ಪೂರ್ತಿ ಉಚಿತವಾಗಿ ಅಪ್ಪವ್ರು ಕೊಡ್ತಾ ಇದ್ದಾರೆ. ಅದನ್ನ ಒಂದು ತಾಯಿ ಹೆಂಗ್ ಮಗುವಿಗೆ ಕಾಳಜಿ ಮಾಡ್ತದೋ ಆ ಕಾಳಜಿ ಮಾಡೋರು ನಮ್ಮ ಸಿದ್ದಬಸವ ಮಹಾಸ್ವಾಮಿಗಳು. ಅವ್ರ ಮಠದಲ್ಲಿ ಅಗಾಧ ಸೇವೆ ಇದೆ ಅಂತ ಪೂಜ್ಯರು. ಇವತ್ತು ನಾವಿದು ಯಾರ ಅಧ್ಯಕ್ಷತೆಯಲ್ಲಿ ನಡಿಬೇಕಂದಾಗ ಎಲ್ಲರೂ ಸ್ವಲ್ಪ ಬಂಡೆಪ್ಪ ಬಳತೆ ತಾಯಿಯವ್ರ ಹೆಸರೇ ಎಲ್ಲರೂ ಹೇಳುದು. ಅವ್ರ ಭಕ್ತಿ ಶ್ರದ್ಧೆ ನಿಷ್ಠೆ ಮಠದ ಮ್ಯಾಗ ಎಷ್ಟು ಪಂಚ ಪ್ರಾಣ ಅದ ನೋಡಿ. ಅಜ್ಜಿ ಬಂದು ಸ್ವಾಗತ ಮಾಡಿದ್ರು, ಆ ಮೊಮ್ಮಕ್ಕಳು ಬಂದು ಸೂರ್ಯನೋದಯ ಅಂತಕ್ಕಂಥ ವಚನಗಳನ್ನ ಅದಕ್ಕೂ ಸೂಜಿ ದಾರ ಪೆನ್ಸಿಬಿಟ್ಟರು. ಅಷ್ಟು ಅವ್ರ ಮೊಮ್ಮಕ್ಕಳಿಗೆ ಅವ್ರ ಚಲೋ ತರಬೇತಿ ಕೊಟ್ಟಾರಂತೆ. ಅವ್ರು ಬಂದು ಆ ಮೊಮ್ಮಕ್ಕಳೆಲ್ಲ ವಚನಗಳು ಹೇಳಿದ್ರು. ಮಹೇಶು, ಸಜ್ಜಲ್ಲು, ಪ್ರಜ್ವಲ್ಲು ಅವ್ರ ಮಗಳು ಇಡೀ ಅವರು ಹುಟ್ಟು ತುಂಬಿದ ಮನೆ ಒಳ್ಳೆ ಸಂಸ್ಕಾರವನ್ನು ಕೊಟ್ಟು ಈ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಡಾಕ್ಟರ್ ಸಜ್ಜಲ್ ಬಳತೇವು ಇಲ್ಲೆಲ್ಲರಿಗೆ ಕ್ಯಾಂಪ್ ಎಲ್ಲ ವೈದ್ಯರನ್ನ ಕರೆಸಿ ಇಲ್ಲಿ ಉಚಿತವಾಗಿ ಸೇವೆ ಕೊಟ್ಟವರು ಬಳತೆ ಆಸ್ಪತ್ರೆಯ ಡಾಕ್ಟರ್ ಸಜ್ಜಲ್ ಬಳತೇವರು. ಅವರು ಬಹಳ ಅವರೆಲ್ಲ ಪರಿವಾರ ಒಂದು ಒಳ್ಳೆ
ಮಠದ ಒಂದು ಸಂಸ್ಕಾರದಲ್ಲಿ ಒಳ್ಳೆ ಕಾರ್ಯನ ಅವರೆಲ್ಲ ಮಕ್ಕಳು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ತಿಳಿಸಿ ಅವ್ರ ಅಧ್ಯಕ್ಷತೆಯಲ್ಲಿ ಪ್ರತಿ ವರ್ಷ ಒಬ್ಬರಾಗಿ ಬಹಳ ಯಶಸ್ವಿ ಮಾಡಿರಿ. ಈ ವರ್ಷ ಅವರು ಒಳ್ಳೆ ರೀತಿಯಿಂದ ಯಶಸ್ವಿ ಆಗ್ತದಂತಕ್ಕಂಥ ಮಾತನ್ನು ತಿಳಿಸಿ ನಮ್ಮ ಮಲ್ಲಮ್ಮ ನಾಗನಕೇರು ಕದಳಿ ವೇದಿಕೆ ಅಧ್ಯಕ್ಷರಾಗಿ ಅಪ್ಪವ್ರದ್ದು ಏನು ಸಂಕಲ್ಪವನ್ನು ಅವೆಲ್ಲ ಅನೇಕ ಕುಟುಂಬಗಳಲ್ಲಿ ಶಿವಯೋಗ ಮೂಲಕ ಒಂದು ಬಸವ ಮಾರ್ಗಕ್ಕೆ ತರಲಿಕ್ಕೆ ದೊಡ್ಡ ಶಕ್ತಿಯ ಕಾರ್ಯನ ಮಲ್ಲಮ್ಮ ನಾಗನಕೇರಿ ತಾಯಿಯವರು ಮಾಡ್ತಾ ಇದ್ದಾರೆ. ಗುಂಡಪ್ಪ ಸಂಗಮಕರು ಅವರು ಬಸವಗುರು ಪೂಜೆ ಮಾಡಿ ಇಡೀ ಅವ್ರ ಪರಿವಾರನೇ ಬಸವ ತತ್ವಕ್ಕೆ ಸಮರ್ಪಣೆ ಆಗಿದ್ದಾರೆ. ಇಲ್ಲೆಲ್ಲ ಬಾಲ್ಕಿಯಲ್ಲಿ ನಡೀತಕ್ಕಂಥ ಚಿಂತನೆಗಳು ಸಂಗಮಕರವರು ಪ್ರತಿ ತಿಂಗಳ ಒಂದು ಹೊಸ ಸ್ವರೂಪವನ್ನ ಕೊಟ್ಟಿದ್ದಾರೆ. ಅವರಿಗೂ ಮತ್ತು ಆರಂಭದಲ್ಲಿ ನಮ್ಮ ಶರಣಪ್ಪ ಸರ್ ಹೇಳಿದ್ರು ಇಲ್ಲೆಲ್ಲ ಪ್ರಾರ್ಥನೆಗೆ ಬರ್ತಾರ್ರಿ. ಅವ್ರು ಧನರಾಜ್ ಖರ್ಗೆ ಅಂತಿ ಇಲ್ಲಿ ಹೊರಬಟ್ಟಿದು ಅವ್ರು ಬಹಳ ಚಲೋ ಹಾಡಿದ್ರು. ಆ ಪಡತೆ ಅಂತಕ್ಕಂಥ ವಚನದ ಮೇಲೆ ಬಹಳ ಅದ್ಭುತ ಅಪ್ಪವರು ಬಹಳ ಖುಷಿ ಪಟ್ಟರು. ನಿಜಕ್ಕೂ ಈ ಒಂದು ತಿಂಗಳ ಶ್ರಾವಣ ಹೆಚ್ಚಿನ ಸಂಖ್ಯೆಯಲ್ಲಿ, ಯಾಕಂದ್ರೆ ಇವತ್ತು ಭೌತಿಕ ಸಾಕಷ್ಟದ, ಇವತ್ತು ಬೇಕಾಗಿದ್ದು ಎಲ್ಲರಿಗೂ ಸಮಾಧಾನ, ಶಾಂತಿ, ಆನಂದ. ಅದು ಇತ್ತಂದ್ರ ಅವನೇ ಜಗತ್ತಿನಾಗ ದೊಡ್ಡ ಶ್ರೀಮಂತಿಕೆ. ಅಂತ ಮನಗಳಲ್ಲಿ ಶ್ರೀಮಂತಿಕೆ ತುಂಬ ಒಂದು ಕಳ್ಳು ಕಳಕಳಿ ಅದು ಪರಮ ಪೂಜ್ಯದಿದೆ. ಅದರದೆಲ್ಲರೂ ಸದ್ಬಳಕೆ ಮಾಡಿಕೊಂಡು ಹೆಚ್ಚಿನ ಸಂಖ್ಯೆ ಕರ್ಕೊಂಡು ಬರ್ರಿ ಅಂತಕ್ಕಂಥ ಮಾತನ್ನು ತಿಳಿಸಿ ಅಧ್ಯಕ್ಷರಾದಂತಹ ಚಂದ್ರಶೇಖರ್ ಬರ್ನಾಡೆ ಸರ್ ಅವರು ಇದೀಗ ಉದ್ಘಾಟನೆಯನ್ನ ವೇದಿಕೆ ಮೇಲೆ ನೆರವೇರಿಸಲಿಕ್ಕಿದ್ದಾರೆ. ಬಳತೆ ಪರಿವಾರದವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಈ ಜ್ಞಾನದ ಬಲದಿಂದ ಜ್ಞಾನದ ಕೇಳು ನೋಡಯ್ಯ. ಜ್ಞಾನದ ಬಲದಿಂದ